ನಮಸ್ಕಾರ. ನಮ್ಮೆಲ್ಲರಿಗೂ ಹೃದಯ ತರಾಳದಿಂದ ಈ ಒಂದು ಸ್ಪೆಷಲ್ ಝೂಮ್ ಮೀಟಿಂಗ್ಗೆ ಸ್ವಾಗತ ಬಯಸ್ತೇನೆ. ಸ್ನೇಹಿತರೆ, ನಾನು ಈ ಝೂಮ್ ಮೀಟಿಂಗ್ ಬರಕ್ಕೆ ಮೇನ್ ಒಂದು ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದೀನಿ. ಒಂದು ಯುಗಾದಿ ಹಬ್ಬ, ಇನ್ನೊಂದು ರಂಜಾನ್ ಹಬ್ಬ, ಒಂದಿನ ಎರಡು ದಿನ ಬಿಟ್ಟು. ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಶುಭಾಶಯಗಳು ತಿಳಿಸಕ್ಕೆ ನಾನು ಇವತ್ತು ಬಂದಿದ್ದೀನಿ. ಅದು ಶುಭಾಶಯಗಳು ನಾನು ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ. ಸೌಂಡ್ ಬಂದಿದೆ, ಚೆಕ್ ಮಾಡಿ ಕ್ಲಿಯರ್ ಆಗಿದೆಯಾ? ಓಕೆ. Recording in progress. ಇವತ್ತು ನಾನು ಸರ್ ಸಂತೋಷ್ ಪಟೇಲ್ ಸಂತೋಷ್ ಅವರು ನಿಮ್ಗೆ ಹೇಳ್ತಾ ಇದ್ರು, ನಾವು ಬಿಗ್ ಫ್ಯಾನ್, ಒಂದ್ ದೊಡ್ಡ ಮಟ್ಟ ಕಂಪ್ನಿ ಬೆಳೆಸಿದ್ದಾರೆ ಅಂತ. ಒಂದು ಕಂಪನಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂದ್ರೆ ಆ ಕಂಪನಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಇದು ನನ್ನ ಕಂಪನಿ ಅಂತ ತಿಳ್ಕೊಂಡು ಯಾವಾಗ ಕೆಲಸ ಮಾಡ್ತಾರೆ, ಈ ಪ್ರಾಡಕ್ಟ್ ನಂದು, ಈ ಕಂಪನಿ ನಂದು ಅಂತ ಯಾರು ತಿಳ್ಕೊಂಡು ಕಿಂಚಷ್ಟು ಡೌಟ್ ಇಲ್ಲದೆ ನಾಳೆ ಏನು, ಕೆಲವರಿಗೆ ನಮ್ಮಲ್ಲಿರುವಂತಹ ಫೌಂಡರ್ ಲೀಡರ್ಸ್ಗಳು ಎಷ್ಟು ಜನ ಇದ್ದಾರೆ, ನಮ್ಮಲ್ಲಿರುವಂತಹ ಕೋರ್ ಲೀಡರ್ಸ್ಗಳು ಎಷ್ಟು ಜನ ಇದ್ದಾರೆ, ನಮ್ಮಲ್ಲಿರುವಂತಹ ಡೈಮಂಡ್ಗಳು, ಬರುವಂತಹ ಪ್ರೆಸಿಡೆಂಟ್ಗಳು, ವೈಸ್ ಪ್ರೆಸಿಡೆಂಟ್ಗಳು, ಮ್ಯಾನೇಜರ್ಸ್ಗಳು, ಕೋರ್ 5th ರ್ಯಾಂಕ್, 4th ರ್ಯಾಂಕ್, 3rd ರ್ಯಾಂಕ್, ಮ್ಯಾಕ್ಸಿಮಮ್ ಲೀಡರ್ಗಳಿಗೆ ಅವರಿಗೆ ಪ್ಲಾನ್, ಪ್ರಾಡಕ್ಟ್ ಸೆಕೆಂಡ್ರಿ. ಅವ್ರ ಒಂದು ವ್ಯಕ್ತಿಯ ಮೇಲೆ ಗಾಢವಾದಂತ ವಿಶ್ವಾಸ ಇದೆ. ಈ ವ್ಯಕ್ತಿ ಒಂದು ಕಲ್ಲು ಬಂಡೆ ರೀತಿಯಲ್ಲಿ ಎಷ್ಟೇ ಬಿರುಗಾಳಿ, ಸುನಾಮಿ ರೀತಿ ಬಂದರೂ ಎದುರಿಸುವಂತಹ ಒಂದು ಶಕ್ತಿ, ಚಾಕಚಕ್ಯತೆ ಆ ವ್ಯಕ್ತಿಗಿದೆ. ದೇವ ಬಲನೂ ಇದೆ, ದೈವ ಬಲನೂ ಇದೆ, ಅನುಭವನೂ ಇದೆ, ಜೊತೆಗೆ ಮನುಷ್ಯತ್ವ ಇದೆ, ಮಾನವತೆಯ ಗುಣ. ಮುಂದೆ ಇರುವಂತಹ ವ್ಯಕ್ತಿಯ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುವಂತ ಗುಣ ಇದೆ. ನಾವು ಯಾವತ್ತೂ ಹೃದಯದಿಂದ ಕೆಲಸ ಮಾಡಿದೀವಿ, ನಮ್ಮವರು ಅಂತ ತಿಳ್ಕೊಂಡು ಕೆಲಸ ಮಾಡಿದೀವಿ. ಕಟ್ಟೆ ಕಡೆಯ ವ್ಯಕ್ತಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ವಿಸ್ಟಾರಲ್ಲಿ ಇವತ್ತು ಜಾಯ್ನ್ ಆಗಿರೋ ವ್ಯಕ್ತಿ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಮುಂದಿನ ಯಾರ್ಯಾರು ಇವತ್ತು ವಿಸ್ಟಾರಲ್ಲಿ ಬರ್ತಾ ಇದ್ದಾರೆ, ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಕೊಂಡು ಬರ್ತಾ ಇದ್ದಾರೆ, ಇನ್ನೂ ಏನ್ ಬೆಸ್ಟ್ ಕೊಡ್ಬೋದು, ಇನ್ನೂ ಏನ್ ಬೆಸ್ಟ್ ಕೊಡ್ಬೋದು, ಇನ್ನೂ ಏನ್ ಬೆಸ್ಟ್ ಕೊಡ್ಬೋದು, ಸದಾ ಅದೇ ಚಿಂತೆಯಲ್ಲಿ ಇರ್ತೀವಿ ನಾವು. 24/7 365 ಡೇಸ್. ನಮಗೆ ಖುಷಿ ಆಗೋದು ಯಾವಾಗ ಅಂದ್ರೆ ಟರ್ನ್ ಓವರ್ 200 ಕೋಟಿ ದಾಟಿದೆ, 200 crores ನಾವು ಟರ್ನ್ ಓವರ್ ಕ್ರಾಸ್ ಮಾಡಿದೀವಿ. ಅದು 2,000 ಕೋಟಿನೂ ಆಗತ್ತೆ, 10,000 ಕೋಟಿನೂ ಆಗತ್ತೆ. ಕೋಟಿ ಮುಖ್ಯ, ಸಂಖ್ಯೆ ಮುಖ್ಯ ಅಲ್ಲ. ಆ ಸಂಸ್ಥೆಯಲ್ಲಿ ಬಂದವರಂತ ವ್ಯಕ್ತಿ ಕೆಲಸ ಮಾಡ್ತಿರುವಾಗ ಏನ್ ಫೀಲ್ ಮಾಡ್ತಾ ಇದ್ದಾನೆ, ಅವ್ರು ರಾತ್ರಿ 3 ಗಂಟೆಗೆ ಕೂತ್ಕೊಂಡು ಸೆಲ್ಫ್ ಟಾಕ್ ಮಾಡುವಾಗ ಅವ್ರಿಗೆ ಅಂತರಾತ್ಮದಿಂದ ನಾನ್ ತಗೊಂಡಿರುವ ಡಿಸಿಷನ್ ರೈಟ್, ನನ್ನ ಭವಿಷ್ಯ ಸೇಫ್ ಇದೆ, ಸೊ 2030 ತನಕ ಖಂಡಿತವಾಗಿ ನಾನು ಏನು ಪಡೆದುಕೊಂಡಿರ್ತೀನಿ ಈ ಸಂಸ್ಥೆಯಿಂದ ಅದು ಇವತ್ತೇ ವಿಜುವಲೈಸ್ ಮಾಡ್ಕೊಂಡು ಒಂದು ಕಿಂಚಷ್ಟು ಡೌಟ್ ಇಲ್ಲದೆ ಬೆಳಗ್ಗೆ ಎದ್ದು ಫೀಲ್ಡಿಗೆ ಹೋಗ್ತಾ ಇದ್ದಾನೆ. ಎಲ್ಲರೂ ದೊಡ್ಡ ಮನೆ ಕಾಣ್ತು ಅಂದ್ರೆ ಅವ್ನು ಅನ್ಕೊಳ್ತಾ ಇದ್ದಾನೆ, ಬರುವಂತ 3-4 ವರ್ಷದಲ್ಲಿ ಇದೇ ತರ ಮನೆ, 5-6 ಕೋಟಿ ಮನೆ ನಾನು ವಿಸ್ಟಾರ್ ಇನ್ಕಮ್ ಇಂದ ನಾನು ಕಟ್ತೀನಿ. ಯಾವುದೋ ಒಂದು ಒಳ್ಳೆ ಲಕ್ಸುರಿ ಕಾರ್, ಕೋಟಿ ಗಟ್ಟಲೆದು ಕಾರು ನಿಮ್ ಮುಂದೆ ಹೋಯ್ತು ಅಂದ್ರೆ, ಪಾಸ್ ಆಯ್ತು ಅಂದ್ರೆ ನೀವು ಅನ್ಕೊಳ್ತೀರಾ, ಇನ್ನೊಂದು 2-3 ವರ್ಷದಲ್ಲಿ ಈ ಕಾರ್ ಹತ್ರ ಇರುತ್ತೆ ಅಂತ. ಅಥವಾ ಇವತ್ತು ನಿಮಗೆ ನಿಮ್ಮ ಮಕ್ಕಳು ಓದ್ತಿರುವಂತ ಶಾಲೆ ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ಅತ್ಯಂತ
ಈ ತರ ಮಹತ್ವಾಕಾಂಕ್ಷೆ ಧೈರ್ಯ ಯಾರಿಗೆ ಬರುತ್ತೆ? ನಾನು ನಿಮ್ಮ ರೀತಿಯಲ್ಲೇ ಒಬ್ಬ ಫ್ರೆಶರ್ ಆಗಿ ನಾನು ಡೈರೆಕ್ಟ್ ಆಗಿ ನಾವು ಸ್ಕೂಲ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಟ್ರೈ ಅಂಡ್ ಎರರ್ ರೀತಿಯಲ್ಲಿ ನಾವು ಬಂದಿಲ್ಲ. ಟ್ರೈ ಅಂಡ್ ಎರರ್ ಅಂದ್ರೆ ನೋಡುವ, ನಡೆದ್ರೆ ಮಾಡುವ, ಲೀಡರ್ ಬಂದ್ರೆ ಮಾಡುವ, ಪ್ರೊಡಕ್ಟ್ ಸೇಲ್ ಆದ್ರೆ ಮಾಡುವ, ಈ ಇಂಟೆನ್ಷನ್ ಇಟ್ಕೊಂಡು ಬಂದಿಲ್ಲ ನಾವು. ಯಾಕಂದ್ರೆ ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ, ಹ್ಯೂಜ್ ಎಕ್ಸ್ಪೀರಿಯನ್ಸ್ ಇದೆ. ನಮಗೆ ಕೆಲಸ ನಡೆಸೋದು, ಕಂಪನಿ ನಡೆಸೋದು ನಮ್ಮ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ. ಯಾಕಂದ್ರೆ 30 ವರ್ಷ ಇವತ್ತು ನಮ್ಗೆ ಅನುಭವ ಇದೆ ಅಂದ್ರೆ ಈ ಫೀಲ್ಡ್ ಅಲ್ಲಿ. ನಾನು 0 ಇಂದ ಬೆಳೆದಿರೋ ವ್ಯಕ್ತಿ. ನನಗೆ ಸೇಲ್ ಮಾಡೋದು ಗೊತ್ತು, ನನಗೆ ತಂಡವನ್ನು ಕಟ್ಟೋದು ಗೊತ್ತು, ನನಗೆ ತಂಡವನ್ನು ಬೆಳೆಸೋದು ಗೊತ್ತು, ನನಗೆ ತಂಡವನ್ನು ಉಳಿಸೋದು ಗೊತ್ತು, ಆ ತಂಡದಲ್ಲಿ ಡೈಮಂಡ್ಸ್ ಗಳು ಕ್ರಿಯೇಟ್ ಮಾಡೋದು ಗೊತ್ತು, ಕ್ಯಾಪಿಂಗ್ ತಗೋಬರೋದು ಗೊತ್ತು. ಈ ಕಲೆ ಏನಿದೆ, ಈ ಕಲೆಯಿಂದ ಬಾಟಮ್ ಇಂದ ನಾನು ಬೆಳೆದು ಬಂದಿರೋದು, ಗ್ರೌಂಡ್ ಇಂದ ಬೆಳೆದು ಬಂದಿರೋದು. ನಾನು ಈ ಇಂಡಸ್ಟ್ರಿಗೆ ಬರುವಾಗ ಬೆಟ್ಟದಷ್ಟು ಕನಸಿತ್ತು ನನ್ನ ಹತ್ರ. ಪಾಕೆಟ್ ಅಲ್ಲಿ ಆ ಟೈಮಲ್ಲಿ 97 ಅಲ್ಲಿ 100 ರೂಪಾಯಿ ಸಮೇತ ನಮ್ಮ ಪಾಕೆಟ್ ಅಲ್ಲಿ ಇರ್ತಿರ್ಲಿಲ್ಲ. 100 ರೂಪಾಯಿ ಅನ್ನೋದು ಬಿಡಿ, 10 ರೂಪಾಯಿ ನೋಟ್ ಮೇಲೆ ಯೋಚನೆ ಮಾಡ್ಬೇಕಿತ್ತು ನಾವು. ಇವತ್ತು ನಾವೇನು ಯೋಚನೆ ಮಾಡ್ತಾ ಇದ್ವಿ? ಈಗ ರಂಜಾನ್ ಹಬ್ಬ ನಮಗೆ 3 ದಿನ ಇದೆ. ಆ 3 ದಿನದಲ್ಲಿ ರಂಜಾನ್ ಇದೆ. 1 ವರ್ಷ ನಾನು 97 ಅಲ್ಲಿ ಈ ಇಂಡಸ್ಟ್ರಿ ಬಂದ ಕೆಲಸ ಡೈರೆಕ್ಟ್ ಮಾಡ್ತಾ ಇದ್ದೆ. ಗೊತ್ತಲ್ಲ, ಆರಂಭದಲ್ಲಿ ನಿಮ್ಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ. ಅವಾಗ ಮನೇಲಿ ಹೇಳಿದ್ರು, 1 ವರ್ಷದಿಂದ ನೀನು ಮಾಡ್ತಿದ್ಯಲ್ಲ, ಈ ವರ್ಷದ್ದು ಬಟ್ಟೆ ವರ್ಷಕ್ಕೆ ಹಬ್ಬಕ್ಕೆ ಬಟ್ಟೆ ನೀನೇ ಎಲ್ಲ ತಗೊಂಡ್ಬರ್ಬೇಕು, ನಿನ್ನ ಅಕ್ಕಗೆ ತಂಗಿಗೆ ನಮ್ಗೆಲ್ಲರಿಗೂ ಅಂತ. ಆರಂಭದಲ್ಲಿ ಏನಿರುತ್ತೆ ಅಂದ್ರೆ ಇನ್ಕಮ್ ಕಡಿಮೆ ಇರುತ್ತೆ, ಖರ್ಚು ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಫೀಲ್ಡ್ ಜಾಸ್ತಿ ಮಾಡ್ಬೇಕಾಗತ್ತೆ. ಒಂದು ಸಮೂಹವನ್ನು ಕಟ್ಕೊಳಕ್ಕೆ, ಒಂದು ತಂಡವನ್ನು ಕಟ್ಕೊಳತಕ್ಕ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಇದು ಉಲ್ಟಾ. ಈ ಸಿಸ್ಟಮ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ನೀವು ಯಾವ ಬಿಸ್ನೆಸ್ ಮಾಡಲ್ಲ. ಈ ಸಿಸ್ಟಮ್ ಇದ್ರದ್ದು ಕರೆಕ್ಟ್ ಆಗಿ ಡೆಪ್ತ್ ಆಳಾಗಲ್ಲ ಗೊತ್ತಾಗ್ಬಿಟ್ರೆ ನೀವು ಎಲ್ಲೂ ಬೇರೆ ಯೋಚನೆ ಮಾಡಲ್ಲ. ನಿಮ್ಗೆ ಏನ್ ಗೊತ್ತಾ, ಅನುಭವದ ಕೊರತೆ. ನಿಮ್ಗೆ ಇದು ಇವತ್ತಿಗೂ 7 ಪೀಳಿಗೆ ಕೂತ್ಕೊಂಡಷ್ಟು ನಾನು ಇಲ್ಲಿ ದುಡ್ಡು ಮಾಡ್ಬೋದು, ಮಾಡ್ಬೋದು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವ್ ಹೇಳ್ತಾ ಇದ್ರೆ ನೀವೇನ್ ತಿಳ್ಕೊಳ್ತೀರಾ ಗೊತ್ತಾ? ಮೋಟಿವೇಶನ್ ಅಂತ ತಗೊಳ್ತೀರಾ. ಇವ್ರು ಮಗ ಮೋಟಿವೇಶನ್ ಮಾಡ್ತಿರೋದು, ಮೋಟಿವೇಟ್ ಮಾಡ್ತಾರೆ, ಇದೇ ತರ ತಿಳ್ಕೊಳ್ಳೋದು. ಮೇನ್ ಎಲ್ಲ ಇರೋದೇ ಇಲ್ಲಿ ಮೈಂಡ್ ಸೆಟ್. ತುಂಬಾ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ನಾನು ಶ್ರೀಮಂತರ ಆದ್ಮೇಲೆ ಬದಲಾಗ್ತೀನಿ, ದುಡ್ಡು ಬಂದ್ಮೇಲೆ ಬದಲಾಗ್ತೀನಿ, ನನಗೆ ದುಡ್ಡು ಬಂದ್ಮೇಲೆ ನಾನು ಸೂಟ್ ಆಗ್ತೀನಿ, ದುಡ್ಡು ಬಂದ ಮೇಲೆ ನಾನು ಬೈಕ್ ತಗೊಳ್ತೀನಿ, ಕಾರ್ ತಗೊಳ್ತೀನಿ, ದುಡ್ಡು ಬಂದ್ಮೇಲೆ ನಾನು ಚೇಂಜ್ ಆಗ್ತೀನಿ. ನೋ 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 ನೋ, ಇದೇ ಮೈಂಡ್ ಸೆಟ್ ಇಲ್ಲೇ ಇರೋದು. ನಿಮ್ಮ ಮೈಂಡ್ ಮೊದಲು ಶ್ರೀಮಂತರ ರೀತಿಯಲ್ಲಿ ಚೇಂಜ್ ಆಗ್ಬೇಕು. ನಿಮ್ಮ ಮೈಂಡ್ ನೀವು ಡೈಮಂಡ್ ರೀತಿಯಲ್ಲಿ ಇವತ್ತೇ ವರ್ತನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಿಮ್ಮ ಮೈಂಡ್, ನಿಮ್ಮ ಹಾವ ಭಾವ, ನಡೆ ನುಡಿ ಪ್ರತಿಯೊಂದು ಇವತ್ತಿನ ಡೈಮಂಡ್ ರೀತಿಯಲ್ಲಿ ಇದ್ದರೆ ನೀವು ಖಂಡಿತವಾಗಿ ಡೈಮಂಡ್ ಆಗ್ತೀರಿ. ಒಬ್ಬ ಕೋಟ್ಯಾಧೀಶ್ವರ ರೀತಿಯಲ್ಲಿ ಇವತ್ತು ನಿಮ್ಮ ನಡೆ ನುಡಿ ಪ್ರತಿಯೊಂದು ಮಾತುಗಾರಿಕೆ ಯಾವಾಗ ಇರುತ್ತೆ ಅದು ನಿಮ್ಮ ಹತ್ರ ಅಟ್ರಾಕ್ಟ್ ಆಗುತ್ತೆ. ಸೊ ತುಂಬಾ ಜನ ಲೋ ಮೈಂಡ್ ಸೆಟ್. ನಾನು ಒಂದ್ಸತಿ ಮೀಟಿಂಗ್ ಮುಗಿಸ್ಕೊಂಡು ಬಂದೆ ಲೀಡರ್ ಆದೀಶ್ವರದಲ್ಲಿ. ನಮ್ಮ ತಾಯಿಯವರು ನಾನು ಸಿರಾ ಹೋಗಿದ್ದೆ. ಮನೆಗೆ ಬಂದ ತಕ್ಷಣ ಊಟ ಗಿಟ ಎಲ್ಲ ತೆಗೆದ್ರು, ಆರಾಮಾಗಿ ನೆಮ್ಮದಿಯಾಗಿ ಊಟ ಎಲ್ಲ ಆಯ್ತು. ನಮ್ಮ ತಾಯಿ ಮೆಲ್ಲಕ್ಕೆ ಹೇಳಿದ್ರು, ಅದು ಜೋರಾಗಿ ಗಾಳಿ ಬಂದಿದೆ, ಒಂದ್ ಶೀಟ್ ಏನೋ ಹಾರೋಗಿದೆ ಅಂತ. ನಮ್ಮ ಮನೆ ಪಕ್ಕದಲ್ಲಿ ನಾನು ಅವಾಗ ಆರಂಭದಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದೆ, ಮೇಲೇನೋ ಶೀಟ್ಗಳು ಹಾಕಿದ್ದೆ. ಹೌದಾ ಅಂದೆ. ಮೆಲ್ಲಿಗೆ
ತಿಳ್ಕೊಂಡಿದ್ದಾರೆ. ನಾನು ನೋಡಿದ್ರೆ ನಾನು ಆಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ತಾಯಿ ಹೇಳಿದ್ರು, ಏನೋ ನಿಮ್ಗೆ ಸ್ವಲ್ಪ ಟೆನ್ಷನ್ ಆಗಿಲ್ವಾ, ಪೂರ್ತಿ ಹೋಗ್ಬಿಟ್ಟಿದೆ. ಅಮ್ಮ ಯಾಕೆ ಟೆನ್ಷನ್ ತಗೋಬೇಕು, ದೇವರ ಕಡೆಯಿಂದ ಇದು ಸಿಗ್ನಲ್. ಏನ್ ಸಿಗ್ನಲ್ ಅಂದ್ರೆ, ನೀನು ಶೀಟ್ ಹಾಕಿದ್ಯಲ್ಲ, ಈಗ ಕಾಲ ಮುಗಿತು, ಶೀಟ್ ಕಾಲ, ಈಗ ಆತಿಥ್ಯ ಹಾಕ್ಬೇಕು ಅಂತ ದೇವರು ಸಿಟ್ಟಿಂದ ಹಾಕಿದಾನೆ. ಈಗ ನಾಳೆಯಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಆತಿಥ್ಯ ಹಾಕ್ಸ್ತೀನಿ ಅಂದೆ. ಒಂದೇ ಸತಿ ನಮ್ಮ ತಾಯಿ ಹೇಳಿದ್ರು, ಇದ್ದೇನೋ ಹೆಂಗ್ ಹೇಳ್ತಿದ್ಯಾ ಅಮ್ಮ, ಯಾವುದೇ ಸನ್ನಿವೇಶಗಳು ಇನ್ಸಿಡೆಂಟ್ಗಳು ಬರುವಾಗ ಅದಕ್ಕೆ ಹೇಳ್ತಾರೆ ಕೋಶ ಓದಿರ್ಬೇಕು, ಇಲ್ಲ ದೇಶ ಸುತ್ತಿರ್ಬೇಕು ಅಂತ. ನಾನು ಬುಕ್ ತುಂಬಾ ಅಧ್ಯಯನ ಮಾಡ್ತಿದ್ದೆ. ನಾನು ಇವತ್ತಿಗೂ ನೀವು ನನ್ನ ಬಂದು ನೋಡಿ, ನಾನು ಬೆಳಗ್ಗೆ ಕಾಫಿ ಟೀ ಕುಡಿಯೋ ಕಡೆ ನಾನು ತುಂಬಾ ಬುಕ್ಸ್ ಇಟ್ಕೊಂಡಿದ್ದೀನಿ. 2 ಪೇಜ್ 3 ಪೇಜ್ ಓದೇ ನಾನು ಹೋಗೋದು. ನನಗೆ ಅಷ್ಟು ಇವತ್ತೇನ ನಾನು ಇದೀನಿ ಅಂದ್ರೆ ಫಸ್ಟ್ ದೇವ್ರ ಸೆಕೆಂಡ್ ಬುಕ್ಸ್ ನನಗೆ. ಅವಾಗ ಇದು ಕ್ಯಾನ್ಸಲ್ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್. ನಾನು ಯಾವಾಗ 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 ನನ್ನ ಪರಿಸ್ಥಿತಿ ವಿರುದ್ಧವಾಗಿ ಬಂತು, ನಾನು ಅದಕ್ಕೆ ಅವಕಾಶ ಅಂತ ನಾನು ತಿಳ್ಕೊಂಡೆ. ಯಾವಾಗ ಯಾವಾಗ ಫೇಲ್ಯೂರ್ ಬಂತು, ಅವಾಗ ನನಗೆ ನಾನು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದೆ, ಇದು ಅವಕಾಶ, ಏನು ಒಳ್ಳೆದ್ ಮಾಡ್ಬೇಕು ಅಂತ ಏನೋ ಕೊಟ್ಟಿದ್ದಾನೆ ಅಂತ ಹೇಳಿ ನಾನು ಅವಕಾಶ ಹುಡುಕ್ತಾ ಇದ್ದೆ. ಒಂದು ಕೆಲಸ, ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ನಿಮ್ಮ ರೀತಿಯಲ್ಲಿ. 16 ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಯಾಕೆ ಮಾಡಿದೆ ಅಂದ್ರೆ, MD ನಿಯತ್ತಿನ ಮನುಷ್ಯ, ವಾತಾವರಣ ತುಂಬಾ ಚೆನ್ನಾಗಿತ್ತು, ತುಂಬಾ ಕಷ್ಟಪಟ್ವಿ, ಲೈಫ್ ಸೆಟಲ್ ಆಯ್ತು. ಅವಾಗ ನಮ್ಮ MD ನೆಟ್ವರ್ಕರ್ ಅಲ್ಲ, ಅವ್ರು ಯಾರು ಐಡಿಯಾ ಕೊಟ್ಟರು, ಅವ್ರು ಸ್ಟಾರ್ಟ್ ಮಾಡಿದ್ರು, ಹೇಳ್ಕೊಂಡು ಹೋದ್ರು. GST ಎಲ್ಲ ಬರುವಾಗ ವರ್ಕೌಟ್ ಆಗಿಲ್ಲ, ನಾವು ಲ್ಯಾಂಡ್ ಮಾಡಿದ್ವಿ. ಅವಾಗ ಇನ್ನೊಂದು ಕಂಪ್ನಿಗೆ ಹೋಗುವಾಗ ಆ ವ್ಯಕ್ತಿಯವರು ಯಾವ ತರ ಅಂದ್ರೆ, ಅವ್ರ ಚಿಲ್ಲರೆ ಮೈಂಡ್, ದೂರದೃಷ್ಟಿಲ್ಲದ ವ್ಯಕ್ತಿ. ಹೊಸ ಒಳ್ಳೆ ಸೂಟ್ ಹಾಕೋ ಬಂದ್ಬಿಟ್ರೆ ಅವ್ರಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ಬಿಡುತ್ತೆ. ಒಳ್ಳೆ ಸ್ಪೀಚ್ ನಾನು ಮಾಡ್ಬಿಟ್ರೆ ಅವ್ರಿಗಿಂತ ಅವ್ರಿಗೆ ಹೊಟ್ಟೆ ಉರಿದ್ಬಿಡುತ್ತೆ. ಜೆಲಸಿ ಪರ್ಸನ್. ಯೋಚನೆ ಮಾಡಿದ್ರೆ ಎಲ್ಲಿ ಬಂದು ಸಿಗಾಕೊಂಡೆ ಮನೆ. 1 ವರ್ಷ. ಸೊ 1 ವರ್ಷದಲ್ಲಿ ಕೆಲವೊಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಕಡೆ ಟರ್ನ್ ಆಗುವಾಗ ನಾನು ಹೇಳಿದೆ, ಸರ್ ನಾನು ಇನ್ವೆಸ್ಟ್ಮೆಂಟ್ ಪ್ಲಾನ್ ಲೈಫ್ ಅಲ್ಲಿ ಮಾಡಲ್ಲ, ನಮ್ಮಲ್ಲಿ ಅದು ಇಂಟ್ರೆಸ್ಟ್ ದುಡ್ಡೆಲ್ಲ ತಿನ್ನಂಗಿಲ್ಲ, ನಾವು ತಗೊಳಂಗಿಲ್ಲ, ಅದಕ್ಕೋಸ್ಕರ ನಾನು ಮಾಡಲ್ಲ ಸರ್ ಅಂತ. ನಾನು ಅವಾಗ ಅವ್ರಿಗೇನೋ ಸ್ವಲ್ಪ ಮಾತುಕತೆ ಆಯ್ತು. ನಾನು ಅವಾಗ್ಲೇ ರಿಸೈನ್ ಮಾಡಿದೆ. ರಿಸೈನ್ ಮಾಡಿ ಬರುವಾಗ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಏನಾಯ್ತು ಅಂದ್ರೆ, ನನಗೆ ಇಷ್ಟೆಲ್ಲ ಟೀಮ್, ನಾನು ಕಟ್ಟಿರೋ ಟೀಮ್ ಇವ್ರಿಗೆ ಬಿಟ್ಟು ಬರ್ತಾ ಇದ್ದೀನಿ. ನಾನು ಈ ವ್ಯಕ್ತಿಗೆ ಫ್ರೀಯಾಗಿ ನಾನು ಟೀಮ್ ಕೊಟ್ಟು ಒಬ್ಬನೇ ಬರ್ತಾ ಇದ್ದೀನಲ್ಲ, ಖಾಲಿ ಕೈಯಲ್ಲಿ ಇವತ್ತು ನಾನು ಮನೆಗೆ ಹೋಗ್ತಾ ಇದ್ದೀನಲ್ಲ, ಎಷ್ಟು ಒಂದ್ ಕಡೆ ನಮ್ಮ ಮನಸ್ಸಿಂದ ದುಃಖ ಆಗ್ತಾ ಇತ್ತು. ಈ ವ್ಯಕ್ತಿ ನನಗೆ ಮೋಸ ಮಾಡ್ಬಿಟ್ಟಾರ. ಅವ ವ್ಯಕ್ತಿ ಹೆಂಗ್ ಮಾಡ್ದ ಅಂದ್ರೆ, ಪೂರ್ತಿ ನಮ್ಮ ಲಿಡಿಸಿಯಲ್ಲಿ ತಗೊಂಡು ಡಬಲ್ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿ, ಓಕೆ, ಮೋಸನೇ ಅದು. ತಲೆಗೆ ಹಾಕಿದ ನೀರು ಕಾಲಿಗೆ ಬರಲೇಬೇಕು. ಒಂದಿನ ಅದು ಹಾಗೆ ಆಗದೆ, ಕರ್ಮ ರಿಟರ್ನ್ಸ್ ಅಂತ. ಅದಾದ್ಮೇಲೆ ಅವ್ರು ಜೈಲಿಗೆ ಹೋದು ಸೆಕೆಂಡ್ರಿ. ನಾನು ಒಂದೇ ಒಂದು ಯೋಚನೆ ಮಾಡಿದ ಅವಾಗ, ಏನಂದ್ರೆ ದೇವರು ಏನೋ ಇದಕ್ಕಿಂತ ಉತ್ತಮ ಕೊಡ್ಬೇಕು ಅಂತ ಇದ್ದಾನೆ, ಅದಕ್ಕೋಸ್ಕರ ಇವತ್ತು ನನ್ನ ಕೈತ ರಿಸೈನ್ ಮಾಡಿಸಿದ್ದಾನೆ. ನಾನು ಯಾರಿಗೂ ಕರೆದಿಲ್ಲ. 6 ತಿಂಗಳು ನಾನು ಸ್ಕೂಲಿಗೆ ಫೋಕಸ್ ಮಾಡಿದೆ. ತಿರ್ಗಾ ನಾನು ಕಂಪನಿ ಸ್ಟಾರ್ಟ್ ಮಾಡುವಾಗ ನನ್ನ ಸ್ಕೂಲಿನ ಪ್ರಿನ್ಸಿಪಲ್ ಮಂಜುನಾಥ್ ಅಂತ ಹೇಳಿ ತುಂಬಾ ಮೆನ್ನಿಕ್ ಮಾತಾಡುವಂತ ವ್ಯಕ್ತಿ, ಒಬ್ಬ ಫ್ರೆಶರ್, ಗಾಳಿ ಗಂಧ ಗೊತ್ತಿಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್. ಆದ್ರೆ ಆ ವ್ಯಕ್ತಿ ಮುಖ್ಯ ಅಲ್ಲ, ಆ ವ್ಯಕ್ತಿಗೆ ಬೆಳೆಸಿ ಆ ವ್ಯಕ್ತಿಗೆ ಇಟ್ಕೊಂಡು ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಹೊರಟಿರುವಂತ ಈ ವ್ಯಕ್ತಿ ಕಾನ್ಫಿಡೆನ್ಸ್ ಮೈಂಡ್ ಸೆಟ್ ಪವರ್ಫುಲ್ ಆಗಿತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತುಂಬಾ ಜನ ತಿಳ್ಕೊಳ್ತಾರೆ, ನನ್ಗೆ ಒಳ್ಳೆ ನೆಟ್ವರ್ಕರ್ ಸಿಗ್ಬಿಟ್ರೆ ರೈಟ್ ಲೆಫ್ಟ್ ನಾನು ಬೆಳೆದ್ ಬಿಡ್ತೀನಿ, ಓಕೆ ಜೂನಿಯರ್ ಬಂದು ನಮ್ಗೆ ಟೀಮ್ ಕಟ್ಬಿಟ್ರೆ ನಾನು ಬೆಳೆದು ಬಿಡ್ತೀನಿ. ಇದೆಲ್ಲ ಸುಳ್ಳು. ಯಾವ ಅಪ್ಲೈನೂ ಬೆಳೆಸಲ್ಲ, ಯಾವ ಡೌನ್ಲೈನು ಬೆಳೆಸಲ್ಲ, ಯಾರು ಬೆಳೆಸಲ್ಲ. ಬೆಳಿಬೇಕು ಅಂದ್ರೆ ಆ ವ್ಯಕ್ತಿಯ ಮೈಂಡ್ ಸೆಟ್ಟೇ ಮುಖ್ಯ. ಆ ವ್ಯಕ್ತಿ ಈ ಸಂಸ್ಥೆಯಲ್ಲಿ ಯಾವ ತರ ಯೋಚನೆ ಮಾಡಿಕೊಂಡು, ಯಾವ ಭಾವನೆಯಿಂದ ಕೆಲಸ ಮಾಡ್ತಿದ್ದಾನೆ, ಯಾವ ಇಂಟೆನ್ಷನ್ ಇಂದ ಕೆಲಸ ಮಾಡ್ತಾ ಇದ್ದಾನೆ. ದ ಮೇನ್ ಪ್ರೆಸೆಂಟೇಶನ್ ತುಂಬಾ ಜನ ಕಡೆ ಹೋಗ್ತಾರೆ, ಪ್ರೆಸೆಂಟೇಶನ್ ಕೊಡ್ತಿರುವಾಗ್ಲೇ ಕೆಲವ್ರು ಗೊತ್ತಾಗ್ಬಿಡುತ್ತೆ ಇವ್ರ ಇಂಟೆನ್ಷನ್ ಏನಿದೆ, ಒಳಗೆ ಎಷ್ಟು ಆಳ ಅಗಲ ಈ ಕಂಪನಿಗೆ ಡೆಪ್ತ್ ತಗೊಂಡ್ಬಿಟ್ಟಿದ್ದಾನೆ, ಎಷ್ಟು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾನೆ, ಎಷ್ಟು ತನಕ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾನೆ. ಅವನ ಹಾವ ಭಾವ ಅವ್ರ ಬಿಸ್ನೆಸ್ ಅಲ್ಲಿ ಹೇಳುವಾಗ್ಲೇ ಅವ್ರ ಮಾತುಗಾರಿಕೆಯಲ್ಲಿ ಗೊತ್ತಾಗ್ಬಿಡುತ್ತೆ, ಇವ್ರು ಇಲ್ಲಿಂದ ಮಾತಾಡ್ತಾನೆ, ಇಲ್ಲಿಂದ ಮಾತಾಡ್ತಿಲ್ಲ, ಇವ್ರಿಗೇನೆ ವಿಶ್ವಾಸ ಇಲ್ಲ. ಮುಂದೆ ಜನ ಅವ್ರ ಫೇಸ್ ಜಡ್ಜ್ ಮಾಡ್ತಾರೆ. ಪ್ಲಾನ್ ಹೇಳ್ತಿರುವಾಗ ಅವ್ರ ಕಾನ್ಫಿಡೆನ್ಸ್, ಅವ್ರ ಬಾಡಿ ಲ್ಯಾಂಗ್ವೇಜ್, ಐ ಕಾಂಟ್ಯಾಕ್ಟ್ ಎಲ್ಲ ಅಬ್ಸರ್ವೇಷನ್ ಮಾಡ್ತಿರ್ತಾರೆ.
ಯಾವಾಗ ಇಲ್ಲಿ ಕಾನ್ಫಿಡೆನ್ಸ್ ಇದ್ರೆ, ಇಲ್ಲಿ ನಂಬಿಕೆ ಇದ್ರೆ, ಇಲ್ಲಿ ಒಳ್ಳೆ ಭಾವನೆ ಇದ್ರೆ, ಇಲ್ಲಿ ಒಳ್ಳೆ ಇಂಟೆನ್ಷನ್ ಇದ್ರೆ, ಇಲ್ಲಿ ಕಾಣುತ್ತೆ ಈ ಮುಖದಲ್ಲಿ. ಈ ವ್ಯಕ್ತಿ 100% ಇವನು ಈ ಕಂಪ್ನಿ ಬಿಡಲ್ಲ, 100% ಏನಾದ್ರು ಸಾಧಿಸ್ತಾನೆ, ನನ್ಗೂ ಬೆಳೆಸ್ತಾನೆ, ನನ್ಗೂ ಸಪೋರ್ಟ್ ಮಾಡ್ತಾನೆ. ಈ ವ್ಯಕ್ತಿಯ ಮುಖ ಮತ್ತು ಇವನ್ ವ್ಯಕ್ತಿಯ ಕಾನ್ಫಿಡೆನ್ಸ್, ಈ ವ್ಯಕ್ತಿಯ ಜೋಶ್ ನೋಡಿದ್ರೆ ಇತಿಹಾಸ ಪುಟದಲ್ಲಿ ಈ ಕಂಪ್ನಿ ಒಂದು ದಾಖಲೆ ಬರೀತಾನೆ. ಅವನು ಇವ್ರೊಟ್ಟಿಗೆ ಕೆಲಸ ಮಾಡ್ಬೇಕು ಅಂತ ಮುಂದಿರೋ ವ್ಯಕ್ತಿ ಆನ್ ದ ಸ್ಪಾಟ್ ಡಿಸಿಷನ್ ತಗೊಳ್ತಾರೆ. ಆಯ್ತಪ್ಪ, ನಾನು ಬಂದೆ 97 ಅಲ್ಲಿ ಬಂದೆ, ಇನ್ನು ಮೀಸೆನೆ ಬಂದಿರಲಿಲ್ಲ. ಈಗ ಬಿಡಿ ಮೀಸೆ ತೆಗ್ದಿರೋದು ನಾನು ಸ್ವಲ್ಪ ಹೆಂಗ್ ಕಾಣ್ಲಿ ಅಂತ. ಅವಾಗ ಮೀಸೆ ಗಡ್ಡ ನಾನು ದೊಡ್ಡವನ್ ಕಾಣ್ಲಿ ಸ್ವಲ್ಪ ಅಂತ ಬಿಡ್ತಿದ್ದೆ ಅವಾಗ. ಈಗ ಸ್ವಲ್ಪ ಇನ್ನು ಚಿಕ್ಕವನ್ ಕಾಣೋಣ ಅಂತ ತೆಗಿತಿದ್ದೆ ಈಗ. ಅಂದ್ರೆ ಅವಾಗ ಮೀಸೆನೆ ಕರೆಕ್ಟ್ ಆಗಿ ಬಂದಿರ್ಲಿಲ್ಲ. ಹೆಂಗ್ ಹುಡುಗ ನಾನು, ಏನೂ ಗೊತ್ತಿಲ್ಲ ನನಗೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಏನೂ ಗೊತ್ತಿಲ್ಲ ನನಗೆ. ನಿಜವಾಗ್ಲೂ ಹಾನೆಸ್ಟ್ಲಿ ಸ್ಪೀಕಿಂಗ್, ಬೈ ಗಾಡ್ ಹೇಳ್ತಾ ಇದ್ದೀನಿ, ಏನೂ ಗೊತ್ತಿರಲಿಲ್ಲ ನನಗೆ. ನನಗೆ ಸ್ಪೀಚ್ ಬಿಡ್ರಿ, ನನಗೆ ಮಾತಾಡಕ್ ಬರ್ತಿರ್ಲಿಲ್ಲ ಕನ್ನಡ. ಸ್ವಲ್ಪ ಯೋಚನೆ ಮಾಡ್ರಿ, ನಿಮ್ಗೆ ಏನ್ರಿ ಕಷ್ಟ ಇದೆ, ಏನಿತ್ತು. ನಾನು ಇಲ್ಲಿ ಸೈಕಲ್ ನೋಡಿದ್ರೆ ಟಕ 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 ಅಂತ ಇಲ್ಲಿ ನನಗೆ ಅಲ್ಲಿ ತನಕ ಕೇಳಿಸ್ತಾ ಇತ್ತು. ಒಂದ್ ಪ್ಯಾಂಟ್ ಇದ್ರೆ ಒಂದ್ ಪ್ಯಾಂಟ್ ಮೇಲೆ 4 ಶರ್ಟ್, ಅದ್ರ ಮೇಲೆ ಇನ್ಶರ್ಟ್ ಮಾಡ್ಬೇಕಿತ್ರಿ ನಾನು. 2.5-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಿದ್ದೆ, ನಡ್ಕೊಂಡು ಬರ್ತಿದ್ದೆ ನಾನು. ಆಫೀಸ್ ನಾನೇ ಗುಡಿಸ್ಬಿಟ್ಟು ನಾನೇ ಒರೆಸಿ ಜೂನಿಯರ್ ವರ್ಗದ ಮುಂಚೆ ಟೈ ಹಾಕೊಂಡು ಕೂತ್ಕೊಳ್ತಿದ್ದೆ. ನಾನೇ ಕೈದ ದುಡ್ಡು ಹಾಕಿ ಆಫೀಸ್ ಮಾಡ್ಕೊಂಡಿದ್ದೆ. ಇವತ್ತು 10 ರೂಪಾಯಿ ಇನ್ವೆಸ್ಟ್ ಮಾಡಕ್ ರೆಡಿ ಇಲ್ಲ ಕೆಲವರು. 10 ರೂಪಾಯಿ, ಅವ್ರಿಗೆ ಲಕ್ಷ ಬೇಕು, ಕೋಟಿ ಬೇಕು. ಫೀಲ್ಡಿಗೆ ಹೋಗಕ್ಕೆ ಅವ್ರ ಹೇಳ್ತಾರೆ ದುಡ್ಡಿಲ್ಲ ಸರ್. ಯಾರಿಗೋಸ್ಕರ ಬಂದಿದ್ಯಪ್ಪ, ಯಾರಿಗೋಸ್ಕರ ಬಂದಿದ್ಯಾ? ಅಪ್ಲೈಗೆ ಹೇಳ್ತಾರೆ ದುಡ್ಡಿಲ್ಲ, ದುಡ್ಡಿಲ್ಲ ಅಂತ ತಾನೇ ವಿಚಾರಕ್ಕೆ ಬಂದಿದೀವಿ, ದುಡ್ಡು ಮಾಡೋಣ ಅಂತ. ಏನೋ ದೊಡ್ಡ ಸಹಾಯ ಮಾಡ್ದಂಗೆ, ಬೇರೆಯವರಿಗೆ ಉದ್ಧಾರ ಮಾಡ್ದಂಗೆ, ನಾನು ನಿಮ್ಗೆ ಲಾಭ ಇದ್ದಂಗೆ ಯೋಚನೆ ಮಾಡ್ತಾನೆ. ನನ್ಗೆ ಪ್ಲಾನ್ ಅರ್ಥ ಆಯ್ತು. ದೇವ್ರ ಹತ್ರ ಅವಕಾಶ ಕೇಳ್ತಿದ್ದೆ, ದೇವ್ರ ಅವಕಾಶ ಕೊಡು ದುಡ್ಡು ಮಾಡ್ಕೊಳ್ತೀನಿ, ಅವಕಾಶ ಕೊಡು ದುಡ್ಡು ಮಾಡ್ಕೊಳ್ತೀನಿ ಅಂತ ಗೊತ್ತಾಯ್ತು. ನನಗೆ ಅವಕಾಶ ಸಿಕ್ಕ ತಕ್ಷಣ ಮೈಂಡ್ ಇದಕ್ಕೆ ಹೇಳ್ತಾರೆ 99% ಮೈಂಡ್. ನೀವೇನೇ ತಿಳ್ಕೊಳ್ಳಿ, ಇವತ್ತು ಮೇನ್ ಪಾಯಿಂಟ್ ನಾನು ಹೇಳ್ತಿರೋದು ಮೈಂಡ್ ಸೆಟ್. ಇಲ್ಲಿ ಲಾಕ್ ಆಯ್ತು, ಇಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಡಿ. ಎಸ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಪ್ರೂವ್ ಇಟ್. ಯಾರು ಬಂದು ನನಗೆ ತಡೆಯಕ್ಕೆ ಸಾಧ್ಯನೇ ಇಲ್ಲ. 18 ಹೊಡೆದ್ ಬಿಸಾಕ್ತೀನಿ ನಾನು ಟೀಮ್ ಕಟ್ತೀನಿ, ಡೈಮಂಡ್ಗಳು ಲೈನ್ ನಿಲ್ಲಿಸ್ಕೊಡ್ತೀನಿ, ನಾನು ಟ್ರೈನಿಂಗ್ ಕೊಡ್ತೀನಿ, ನಾನು ಎಜುಕೇಶನ್ ಕೊಡ್ತೀನಿ, ಬೇಸಿಕ್ ಎಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಪವಿತ್ರವಾಗಿ ಪೂಜೆ ರೀತಿಯಲ್ಲಿ ನನ್ನ ಕೆಲಸ. ಬೆಳಗ್ಗೆ ಬೀಡ ಅಂಗಡಿ ಅವನು ಬೆಳಗ್ಗೆ ಹೋಗಿ ಅಗರಬತ್ತಿ ಹಾಕಿ ನಮಸ್ಕಾರ ಮಾಡಿ ಬೀಡ ಅಂಗಡಿ ಸ್ಟಾರ್ಟ್ ಮಾಡ್ತಾನೆ. ಹೊಸ ಅಂಗಡಿ 5 ಲಕ್ಷ 10 ಲಕ್ಷ ಬಂಡವಾಳ ಹಾಕಿ ಮಾಡ್ತಿದ್ದಾರೆ ಅಂದ್ರೆ ಹೋಮ ಹವನ ಮಾಡಿ ಪೂಜೆ ಪುರಸ್ಕಾರ ಮಾಡಿ ಅವತ್ತು ಆ ಅಂಗಡಿ ಒಳಗೆ ಹೋಗ್ಬಿಟ್ಟು ಮಾಡ್ತಾನೆ. ಯಾಕಂದ್ರೆ 50 ಲಕ್ಷ ಬಿದ್ದಿದೆ. ಇಲ್ಲಿ ಕೋಟಿ ಗಟ್ಟಲೆ ದುಡಿಯೋದು. ಒಂದಿನ ಆದ್ರೂ ಆ ಪೂಜನೆ ಭಾವನೆ ಬಂದಿದ್ಯಾ? ಬೆಳಗ್ಗೆ ನಾವು ಫೀಲ್ಡಿಗೆ ಹೋಗುವಾಗ ಕಣ್ಣು ಮುಚ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು, ದೇವ್ರ ಇವತ್ತು ನಂಗೆ ಒಳ್ಳೆ ಅಚೀವ್ಮೆಂಟ್ ಕೊಡು, ನಂಗೆ ಒಳ್ಳೆ ಇವತ್ತು ಸಕ್ಸಸ್ ಕೊಡು, ನಂಗೆ ಒಳ್ಳೆ ಇವತ್ತು ರಿಸಲ್ಟ್ ಕೊಡು ಅಂತ ನಾನು ಯಾವತ್ತಾದ್ರೂ ದೇವರಿಗೆ ಕಾಡ್ಕೊಂಡು ಬೇಡ್ಕೊಂಡು, ಖಂಡಿತ ನೀನ್ ಕೊಡ್ತೀಯ ದೇವರೇ, ನಾನು ಶ್ರಮ ಹಾಕೋದು ನನ್ ಕೆಲಸ, ಕಷ್ಟ ಪಡೋದು ನನ್ ಕೆಲಸ, ಪ್ರತಿಫಲ ಕೊಡೋದು ನಿನ್ ಕೆಲಸ, ನಾನು ನಿಯತ್ತಲ್ಲಿ ಕೆಲಸ ಮಾಡ್ತೀನಿ, ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ದೇವರೇ ಸಂಜೆ ಬರುವಾಗ ಒಳ್ಳೆ ಗುಡ್ ನ್ಯೂಸ್ ಕೊಡು ದೇವರೇ, ದಯವಿಟ್ಟು ಸಪೋರ್ಟ್ ಮಾಡು. ಈ ತರ ಹೇಳ್ಕೊಂಡು ಯಾರು ಮನೆ ಬಿಡ್ತಾ ಇದ್ದಾರೆ? ಯಾರೋ ಬಡವರು ಸಿಕ್ಕಿದ್ರು, 2 ಇಡ್ಲಿ ತಿನ್ಸ್ಬಿಟ್ರು, ಯಾರು 10-20 ರೂಪಾಯಿ ದಾನ ಮಾಡ್ಬಿಟ್ಟು ಹೊರಡ್ಬೇಕು ಮನೆಯಿಂದ ಹೊರಡುವಾಗ. ನಾವು ದಾನ ಮಾಡಕ್ಕೂ ಚಿಪ್ಪುಂಡ್ರು 10 ರೂಪಾಯಿ 20 ರೂಪಾಯಿ ಯೋಚನೆ ಮಾಡ್ತೀವಿ ನಾವು. ಆ ದಾನ ಮಾಡುವಂತ 10 ರೂಪಾಯಿ 20 ರೂಪಾಯಿಂದ ಅಥವಾ ಯಾರಿಗೋ 2 ಇಡ್ಲಿ ತಿನ್ಸ್ಬಿಟ್ರೆ ಅದ್ರ ಇಂಪ್ಯಾಕ್ಟ್ ನೇರವಾಗಿ ದೇವ್ರ ಕಣ್ಣು ಓಪನ್ ಆಗತ್ತೆ. ನೀವು ಹೋಗ್ತಿರೋ ಫೀಲ್ಡ್ ಅಲ್ಲಿ ನೀವು ಈ ದಿಕ್ಕಲ್ಲಿ ಕೆಲಸ ಮಾಡ್ತಿದ್ರೆ ದೇವ್ರು ನಿಮ್ಗೆ ರಿಸಲ್ಟ್ ಬಂದ್ರೆ ಈ ದಿಕ್ಕಿಂದ ದೇವ್ರು ಕೊಡ್ತಾನೆ ನಿಮ್ಗೆ. ಪವಾಡ ರೀತಿಯಲ್ಲಿ ಚಮತ್ಕಾರ ಆಗತ್ತೆ. ಅದು ನಿಮಗೆ ಗೊತ್ತಿಲ್ಲ. ಅದು ಭಕ್ತಿ ಇದ್ರೆ ಶಕ್ತಿ ಬರುತ್ತೆ. ಭಕ್ತಿ ಇಲ್ಲದೆ ಶಕ್ತಿ ಬರಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಇಲ್ಲದೆ ಶಕ್ತಿ ಇಲ್ಲ. ಶಕ್ತಿ ಇಲ್ಲದೆ ನೀವು ದೊಡ್ಡ ವ್ಯಕ್ತಿ ಆಗಕ್ಕೆ, ಸಮಾಜದ ಗಣ್ಯ ವ್ಯಕ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ದೊಡ್ಡ ಮಟ್ಟದಲ್ಲಿ ಕಂಪನಿ ಬೆಳೆಸ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಭಕ್ತಿ ಜೊತೆಗೆ ನಮ್ಮ ಶಕ್ತಿ ಇದೆ. ದೇವರು ನೋಡುತ್ತಾನೆ. ಬ್ರಹ್ಮಾಂಡವೇ ನಿಮಗೆ ಕೆಲಸ ಮಾಡುತ್ತೆ. ಏನೂ ಗೊತ್ತಿರ್ಲಿಲ್ಲ. ಹುಚ್ಚಗೆ ಕೆಲಸ ಮಾಡ್ತಿದ್ದೆ. ಕಮಿಟ್ಮೆಂಟ್ ಇತ್ತು. ಏನಾದ್ರೂ ಮಾಡಿ ಅವತ್ತು ಬಟ್ಟೆ ಕೊಡಿಸ್ಬೇಕು ಅಂತ ಹೇಳಿದ್ರು. ನಂಗೆ ಗೊತ್ತು. ನಾನು ಇಲ್ಲಿಂದ 2 ಸತಿ ನಾನು 1,500,000 ರೂಪಾಯಿ ದುಡ್ಡು ನಾವು ಲೈನಲ್ಲಿ ಇಟ್ಕೊಂಡು ತಗೋಬೇಕಿತ್ತು. ಅವಾಗ ಈಗಲಾದ್ರೂ ಆಮೇಲೆ ಟನ್ ಅಂತ ಬಂದ್ಬಿಡುತ್ತೆ ದುಡ್ಡು ನಿಮ್ಮ ಅಕೌಂಟಿಗೆ. ನಾವು ಲೈನಲ್ಲಿ ಇಟ್ಕೋಬೇಕಿತ್ತು. ದುಡ್ಡು ಖಾಲಿ ಆಗ್ಬಿಡ್ತು. ಇಲ್ಲಿ ಮನೇಲಿ ಹೇಳಿ ಬಂದ್ಬಿಟ್ಟಿದೀನಿ, ಏನ್ ಮಾಡ್ಲಿ ನಾನು, ನಾಳೆ ಹಬ್ಬ, ಇವತ್ತು ಬೇಕೇ ಬೇಕು ದುಡ್ಡು, ಅಲ್ಲಿಲ್ಲ ಅಂತ ಹೇಳ್ಬಿಟ್ರು. ಏನ್ ಯಾವ ತರ ಆಗಿರ್ಬೋದು, ಹಾರ್ಟಿಗೆ ಚಾಕು ಹಾಕ್ದಂಗಾಗಿದೆ ಆ ಟೈಮಲ್ಲಿ ಅವತ್ತು ನನಗೆ. ಸೊ ಆ ಕಷ್ಟಗಳು, ಆ ಫೀಲ್ಡಿನ ಕಷ್ಟಗಳು ನೋಡ್ಕೊಂಡು ಬೆಳೆದಿರುತ್ರಿ ನಾನು.
ಒಬ್ಬ ಕಟ್ಟೆ ಕಡೆಯ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ ಏನ್ ಬೇಕು, ಅವ್ರಿಗೆ ಲೈಫ್ ಹೆಂಗಿರುತ್ತೆ, ಆ ವ್ಯಕ್ತಿಯ ಹಣದ ಕೊರತೆ ಹೆಂಗಿರುತ್ತೆ, ಫ್ಯಾಮಿಲಿ ಎಮೋಷನ್ಸ್ ಏನಿರುತ್ತೆ, ಅದು ನೋಡಿದ್ಮೇಲೆ ನಾನು ಎಷ್ಟೋ ಕಡೆ ಹೋದೆ ಕೆಲಸಕ್ಕೆ. ನನಗೆ ಅಪ್ಲಿಕೇಶನ್ ಹಾಕುವಾಗ ಅವ್ರು ಮಾಡಿದ ಆಟಿಟ್ಯೂಡು, ಒಳ್ಳೆ ಗುಲಾಬ್ ರೀತಿಯಲ್ಲಿ ನಮ್ಗೆ ನೋಡಿದ್ದು, ಅಥವಾ ನಮ್ಗೆ ತಗೊಂಡಿರೋ ಇಂಟರ್ವ್ಯೂ, ನಾನು ಎಷ್ಟೋ ಕಡೆ ಕೆಲಸನೂ ಮಾಡಿದೆ, 15 ದಿನ ಕೆಲಸ ಮಾಡಿದೆ, ಅಲ್ಲಿ ನನಗೆ ತೆಗೆದುಬಿಟ್ಟ. ಒಂದು ಮೆಡಿಕಲ್ ಅಲ್ಲಿ ಕೆಲಸ ಮಾಡಿದೆ, ಒಂದು ಫಾರ್ಮಸಿಯಲ್ಲಿ ಕೆಲಸ ಮಾಡಿದೆ, ಒಂದು ಪೇಜರ್ ಅಲ್ಲಿ ಶೋರೂಮ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲೆಲ್ಲ ನಾನು ಗಂಟೆ ನಿಂತ್ಕೋಬೇಕಿತ್ತು. ಜಿ ಹುಜೂರ್ ಸರ್, ನೀವೇ ಸರ್, ಬಾಸ್ 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 ಅಂತ ಹಿಂಗೆ ಕೈ ಕಟ್ಕೊಂಡು 3 ಗಂಟೆ ನಿಂತ್ಕೋಬೇಕಿತ್ತು. ಕೂತ್ಕೊ ಅಂತ ಹೇಳ್ತಿರ್ಲಿಲ್ಲ ಅವ್ರು. ಕೊಡುವಂತ 5-10 ಸಾವಿರ ರೂಪಾಯಿ ಸಂಬಳಕ್ಕೆ ಭಿಕಾರಿಗಳಂಗೆ ನಮ್ಗೆ ನೋಡೋದು. ಇದೆಲ್ಲ ನೋಡಿ ಯಾವಾಗ ಈ ಪ್ಲಾನ್ ಗೊತ್ತಾಯ್ತು, ಅರೆ ಇಲ್ಲಿ ಯಾರು ಬಾಸ್ ಇಲ್ಲ, ಇಲ್ಲಿ ಏನು ಲಾಸ್ ಇಲ್ಲ, ನಮ್ಮ ಪಾತ್ರ ಎಷ್ಟಿದೆ, ದೊಡ್ಡ ಪುರಸ್ಕಾರ ಇದೆ, ನಾನ್ ಯಾಕೆ ಪೂರ್ತಿ ಎಫರ್ಟ್ ಇಲ್ಲಿ ಯಾಕೆ ಹಾಕ್ಬಾರ್ದು? ಅಲ್ಲಿ ಎಫರ್ಟ್ ಎಷ್ಟು ಹಾಕಿದ್ರು 15-20 ಸಾವಿರ ರೂಪಾಯಿ ಕೊಡ್ತಾ ಇದಾರೆ, ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಒಂದು ಫ್ಯೂಚರ್ ಅಲ್ಲಿ ಏನು ಫ್ಯೂಚರ್ ಇಲ್ಲ. ಅಲ್ಲಿ ಹೋಗಿ ನಾನು ಸಹಾಯಕ್ಕಿಂತ ಇಲ್ಲಿ ನನ್ನ ಪಾತ್ರ ಎಷ್ಟು ದೊಡ್ಡ ಪುರಸ್ಕಾರ, ನನ್ನ ಪಾಕೆಟ್ ಎಷ್ಟು ದೊಡ್ಡ ಹಣ, 5 ವರ್ಷದಲ್ಲಿ ಲೈಫ್ ಸೆಟಲ್ ಮಾಡ್ಕೋಬಹುದು. ಅರೆ ನಾನ್ ಮೂರ್ಖ ಆಗ್ಬಾರ್ದು. ಈಗೇನ್ ಬೇಕು, ಫಸ್ಟ್ ಆಫ್ ಆಲ್ ಮೈಂಡ್ ಸೆಟ್ ಮಾಡ್ಕೊಂಡೆ. ಎಸ್, ನಾನು ಮಂಗಳೂರಿಂದ ಚಿಕ್ಕಮಗಳೂರು ಬರೋ ತನಕ ಘಾಟ್ ಸೆಕ್ಷನ್ ಹಿಂಗೆ ಬಸ್ ಹಿಂಗಾಗ್ತಾ ಇದೆ. ನಾನು ಯೋಚನೆ ಮಾಡ್ತಾ ಇದ್ದೀನಿ, ದೇವರೇ 2-3 ವರ್ಷ ಯಾವಾಗ ಆಗತ್ತೆ, ನಾನು ಅಪ್ಗ್ರೇಡ್ ಆಗ್ತೀನಿ, ನಾನು ಎಲ್ಲ ಕಲಿತೀನಿ ಅಂತ ಹೇಳ್ತಾ ಕಂಪ್ಲೀಟ್ ನಾನು ವಿಜುವಲೈಸ್ ಮಾಡ್ತಾ ಇದ್ದೀನಿ. ಕಲಿಬೇಕು ಅಂತ. ಯಾವುದೇ 2 ವರ್ಷ ರೀ, ಪ್ರತಿ ಮಂಗಳವಾರ ನಾನು ಮಂಗಳೂರಿಗೆ ಹೋಗಿದ್ದೀನಿ. 4-5 ಗಂಟೆ, 1 ರೂಪಾಯಿ ಇಲ್ಲ. ಲೇಟ್ ಹೋದ್ರೆ ಬಸ್ ಚಾರ್ಜ್ ನಮ್ದೆ, ಊಟ ನಮ್ದೆ. ಲೇಟ್ ಹೋದ್ರೆ ಅರ್ಧ ಗಂಟೆ ಲೇಟ್ ಆಯ್ತು ಅಂದ್ರೆ 5 ರೂಪಾಯಿ ಪೆನಾಲ್ಟಿ. ಜೀವನದಲ್ಲಿ ಫ್ಯಾಮಿಲಿ ಎಮೋಷನ್ ಬಂದ್ಬಿಟ್ರೆ ಇದೆಲ್ಲದಕ್ಕೂ ತಯಾರಾಗ್ಬಿಡ್ತೀರಾ. ಫ್ಯಾಮಿಲಿ ಎಮೋಷನ್ ಇಲ್ಲ, ನಿಮ್ ಹೆಂಡತಿ ಕಾಣ್ತಾ ಇಲ್ಲ, ನಿಮ್ ಮಕ್ಳು ಭವಿಷ್ಯ ಕಾಣ್ತಾ ಇಲ್ಲ, ಅವ್ರಿಗೆ ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೇಕು, ಏನಾರಾಗ್ಲಿ ಅವ್ರಿಗೆ ತೊಂದರೆ ಆಗ್ಬಾರ್ದು, ಹಬ್ಬ ದಿನ ಬೇರೆ ಮಕ್ಳಿಗೆ ನೋಡ್ಕೊಂಡು ನನ್ನ ಮಕ್ಳು ನೊಂದ್ಕೋಬಾರ್ದು, ಹಾಲವ್ರು ಬಂದು ನಮ್ಗೆ ರೇಷನ್ ಅವ್ರು ಬಂದು ಮನೆ ಹತ್ರ ನಿಂತ್ಕೋಬಾರ್ದು, ಸಂಘದವ್ರು ಬಂದು ಮನೆ ಹತ್ರ ನಿಂತ್ಕೋಬಾರ್ದು, ಮರ್ಯಾದವಾಗಿ ಗೌರವತವಾಗಿ ನಾನು ಬದುಕ್ಬೇಕು. ಮದ್ವೆ ಸಮಾರಂಭಕ್ಕೆಲ್ಲ ಹೋದ್ರೆ ಗಿಫ್ಟ್ ಕೊಡೋದಿರ್ಬೋದು, ಬಟ್ಟೆ ತಿರ್ಬೋದು. ನಾನು ಬಡತನ ಲೈಫಲ್ಲಿ ಕಳಿಬಾರ್ದು. ನನ್ ಏನಾರಾಗ್ಲಿ 4 ವರ್ಷ 5 ವರ್ಷ ಹೋಗ್ತಾನೆ ಸೌದಿಗೆ, ದುಬೈಗೆ. ಯಾರಿಗೋಸ್ಕರ ಹೋಗ್ತಾನ್ರಿ ಅವರು? ಇಲ್ಲಿ ಯಾರು ಸತ್ರು ಬದುಕಿದ್ರು ಬರಲ್ಲ, ನನ್ನ ಫ್ಯಾಮಿಲಿಗೋಸ್ಕರ ಅಂತ ಹೋಗ್ತಾರೆ. ಅಮೆರಿಕಾಗ್ ಹೋಗ್ತಾರೆ, ಲಂಡನ್ಗೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಆಸ್ಟ್ರೇಲಿಯಾಗ ಹೋಗ್ತಾರೆ. 60,000 70,000 ರೂಪಾಯಿಗೋಸ್ಕರ, ಫ್ಯಾಮಿಲಿಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಾವು ಇಂತ ಒಳ್ಳೆ ಒಂದು 70 ಕೋಟಿ ದುಡಿಯುವಂತ ಒಂದು ತಯಾರು ಮಾಡಿಕೊಟ್ಟಿದ್ದೀರಿ. ಆದ್ರೆ ಕೆಲವೊಬ್ರು ಮನೆ ಬಿಡಕ್ಕೆ ರೆಡಿ ಇಲ್ಲ. ಅವ್ರಿಗೆ ಸೋಮವಾರ ರಜಾ, ಮಂಗಳವಾರ ರಜಾ, ಬುಧವಾರ ರಜಾ, ಮೀಟಿಂಗ್ ಅಟೆಂಡ್ ಆಗಲ್ಲ, 1 to 1 ಮಾಡಲ್ಲ. ಯಾಕೆ ಹೇಳಿ? ಅವ್ರಿಗೆ ಯಾರು ಇಲ್ಲಿ ಬಂದಿದ್ದಾನೆ, ಅವ್ರಿಗೆ ಫ್ಯಾಮಿಲಿಯ ಒಂದು ಎಮೋಷನ್ ಇಲ್ಲ. ನನ್ನ ಪರಿವಾರ ದುಃಖದಲ್ಲಿ ಇರಬಾರ್ದು, ನನ್ನ ಪರಿವಾರ ಯಾವತ್ತು ಕಷ್ಟ ಬರಬಾರ್ದು. ಕಾಯಿಲೆ ಕಾಯಿಲೆ ಕಸಾಲೆಗಳು ಬಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಆ ಚೀಟಿ ಬರ್ಸ್ಕೊಂಡು ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಿಂತ ಟಾಪ್ ನರ್ಸಿಂಗ್ ಹೋಮ್ ಅಲ್ಲಿ ನಾನು ಟ್ರೀಟ್ಮೆಂಟ್ ಮಾಡಿಸ್ತೀನಿ. ಏನೇ ಇದ್ರೆ ಇವತ್ತು ಬಟ್ಟೆ ಬಿಟ್ಟೆ ಸಮಾರಂಭ ಹಬ್ಬ ಬಂದ್ರೆ 4-5 ಐಟಮ್ ಮಾಡಿಸ್ತೀನಿ, ನೆಂಟ್ರಿ ಖರ್ಚು ಊಟ ಹಾಕ್ತೀನಿ. ಹೆಂಡತಿ ಯಾವತ್ತು ಇಷ್ಟು ತೊಂದರೆ ಆಗ್ಬಾರ್ದು, ಮಕ್ಳಿಗೆ ಇಷ್ಟು ತೊಂದರೆ ಆಗ್ಬಾರ್ದು ಅಂತ ಯಾರಿಗೆ ಮೈಂಡ್ ಅಲ್ಲಿ ತಗೋಬಿಡ್ತಾನಲ್ವಾ, ಆ ವ್ಯಕ್ತಿಗೆ ಅಪ್ಲೈನ್ ಮೋಟಿವೇಶನ್ ಮಾಡೋದ್ ಬೇಕಾಗಿಲ್ಲ. ಅವ್ರಿಗೆ ಪದೇ ಟ್ರೈನಿಂಗ್ ಅಲ್ಲಿ ಬರ್ದಿ ಬಿಟ್ಟು ಅವ್ರಿಗೆ ತಳ್ಳೋದು, ಇದೆಲ್ಲ ತಳ್ಳೋದು ಅದು ಬೇಕಾಗಿ. ತಳ್ಳೋದು ಯಾರಿಗೆ ಮೋಟಿವೇಶನ್? ಯಾರಿಗೆ ಕರೆಯೋದಂದ್ರೆ ಯಾರು ಇನ್ವಾಲ್ವ್ಮೆಂಟ್ ಆಗಿಲ್ಲ, ಅವ್ರ ಮೈಂಡಿಗೆ ತಗೊಂಡಿಲ್ಲ ಇದು ಈ ಬಿಸ್ನೆಸ್. ಅವ್ನ ತಲೆಯಲ್ಲಿ ಏನಿದೆ ಅಂದ್ರೆ 20-30-40 ಸಾವಿರ ಬಂದ್ರೆ ಸಾಕು, ಅವ್ನಿಗೆ ಕನಸು ಸತ್ತೋಗಿದೆ, ಅವ್ರಿಗೆ ಫ್ಯಾಮಿಲಿ ಎಮೋಷನ್ ಇಲ್ಲ, ಅವ್ರಿಗೆ ವಿಶ್ವಾಸ ಇಲ್ಲ. ನಾನ್ ಹೇಳೋದು ನಿಮಗೆ 99% 99.99 ಇದೆ, 1% ನಿಮ್ಗೆ ವಿಶ್ವಾಸ ಇಲ್ಲ ಅಂದ್ರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, V-Star ಬಿಡಿ. ನಾನು ಹೇಳ್ತಾ ಇದ್ದೀನಿ V-Star ಬಿಡಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ನಿಮ್ಗೆ ವಿಶ್ವಾಸ ಇಲ್ಲ, ಬಿಟ್ಬಿಡಿ, ಟೈಮ್ ವೇಸ್ಟ್ ಮಾಡ್ಬೇಡಿ. ಆಯ್ತು ನೀವು ಹೋಗಿ 30-40 ಸಾವಿರ, ನಿಮ್ಗೆ ಅಲ್ಲಿ 30-40 ಸಾವಿರ ಕೊಡ್ಬೇಕಿದ್ರೆ ನಿಮ್ಗೆ ಎಷ್ಟು ದುಡಿಸ್ಕೊಳ್ತಾನೆ. ಟ್ಯಾಲೆಂಟ್ ಇದ್ರೆ ನೀವು ಯಾಕೆ ಇಲ್ಲಿ ಬರ್ತಿದ್ರಿ? ಟ್ಯಾಲೆಂಟ್ ಇದ್ರೆ ನೀವು ಫೇಮಸ್ ಆಗ್ತಿದ್ರಿ. ಇವತ್ತು 3 ಕೋಟಿ 4 ಕೋಟಿ ದುಡಿದ್ರೆ ನೀವು ಲೀಡರ್ಗಳು ಹೆಂಗ್ ದುಡಿದ್ರು? ಅವ್ರು ಇವತ್ತು V-Star ಬಿಟ್ಟು ಬೇರೆ ಯಾವ್ದು ಯೋಚನೆ ಮಾಡ್ತಿಲ್ಲ. ಅವರು 24/7 365 V-Star ಅಂತ ಇನ್ವಾಲ್ವ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾನ್ಫಿಡೆನ್ಸ್ ಇದೆ, V-Star ಮಾಡಿ. ಇಲ್ಲ, ದಯವಿಟ್ಟು ಹೇಳ್ತಿದ್ರೆ ಯಾರು ಮಾತು ಕೇಳ್ಬಿಡಿ, ಬಿಟ್ಬಿಡಿ, ನಾಳೆ ಸ್ಟಾರ್ಟ್ ಮಾಡ್ಬಿಡಿ, ಬೇಡ ನಿಮ್ಗೆ. ಪ್ರಪಂಚ ಸುತ್ಕೊಂಡು ಬನ್ನಿ ಸ್ವಲ್ಪ.
ಇಲ್ಲಿ ಟೈ ಹಾಕೊಂಡು ಸೂಟ್ ಹಾಕೊಂಡು ಕಟೌಟರ್ ಹಾಕೊಂಡು ಎಂಟ್ರಿ ಹೂ ಹಾಕ್ಬಿಟ್ಟು ನಿಮ್ಗೆ ವಾರ ಟೆನ್ 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 ಅಂತ ಕಷ್ಟಪಟ್ಟವರಿಗೆ ಟಕ್ 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 ಅಂತ 1 ಲಕ್ಷ 1.5 ಲಕ್ಷ 2 ಲಕ್ಷ 2.5 ಲಕ್ಷ ಟಕ್ 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 ಅಂತ ಬರ್ತಾ ಇದೆಯಲ್ಲ, ಇಲ್ಲಿ ಅದು ಆ ಗೌರವಾರ್ಥಿಯಾಗಿ 3 ತಿಂಗಳಿಗೆ ಒಂದ್ಸತಿ ಗೋವಾ ಹೋಗ್ತೀರಾ, ಯಾವತ್ತಾರು ನಾರ್ತ್ ಇಂಡಿಯಾ ಟ್ರಿಪ್ಪಿಗೆ ಹೋಗ್ತೀರಾ, ಫಾರಿನ್ ಟ್ರಿಪ್ಪಿಗೆ ಹೋಗ್ತೀರಾ, ಏನ್ರಿ ಮಜಾ, ಟೆನ್ಷನ್ ಇಲ್ಲ. ಇವತ್ತು ನೋಡಿಲ್ಲ ಅಂದ್ರೆ ಮನೇಲಿ ನಾನು ಇರ್ತೀನಿ ಅಂದ್ರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನನಗೆ. ಎಂತ ಬಿಸ್ನೆಸ್ ರೀ ಇದು, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಬಿಸ್ನೆಸ್ ಅನ್ನು. ಯಾರು ಈಗ ನಾನು ಅರ್ಥ ಮಾಡ್ಕೊಂಡೆ 30 ವರ್ಷದಿಂದ ಅಂಟಿಲ್ ಬೈ ಲಾಸ್ಟ್ ಬ್ರೀತ್ ನಾನು ಇಲ್ಲಿರ್ತೀನಿ. ಯಾಕಂದ್ರೆ ದುಡ್ಡಿಗಲ್ಲ, ದುಡ್ಡು ಇದೆಯಲ್ಲ ನೀವೆಲ್ಲ ಸೇರಿ ನನಗೆ ಆಲ್ರೆಡಿ ದುಡ್ಡು ಮಾಡಿಕೊಟ್ಟಾಯ್ತು. ನೀವು ನನ್ನ ಹತ್ರ ಆಲ್ರೆಡಿ ಒಳ್ಳೆ ಮನೆ ಇದೆ, ಒಳ್ಳೆ ಕಾರ್ಗಳಿದೆ, ನನಗೆ ಜೀವನ ನಡ್ಸಕ್ಕೋಸ್ಕರ ಎಲ್ಲಾ ರೀತಿಯ ಅನುಕೂಲ ನೀವು ಮಾಡ್ಕೊಟ್ಟಾಯ್ತು ನನಗೆ. ಈಗ ನೀವಿಷ್ಟೆಲ್ಲ ಮಾಡ್ಕೊಟ್ಟಿದ್ದೀರಲ್ಲ, ಈಗ ನಾನ್ ನಿಮ್ಗೆ ಮಾಡಬೇಕು ಅಂತ ಹೊರಟಿರೋದು. ನನಗೆ 2 ಅನ್ನೋದೇನ್ ತೊಂದರೆ ಇಲ್ಲ. ಈಗ ಲೈಫ್ ಸ್ಟೈಲ್ ಅಂತ ತುಂಬಾ ರಿಚ್ ಇದೆ. ಈಗ ನನಗೆ ನೀವು ಇಷ್ಟೆಲ್ಲ ಸೇರಿ ಕಷ್ಟಪಟ್ಟು 5-6 ವರ್ಷ ಏನ್ ಮಾಡ್ಕೊಟ್ಟಿದ್ದೀರಾ, ಈಗ ನನ್ನ ಕರ್ತವ್ಯ ಏನಂತ ಹೇಳಿದ್ರೆ, ನನ್ಗೆ ಈ ಲೆವೆಲ್ಗೆ ಬೆಳೆಸಿರುವಂತ ವ್ಯಕ್ತಿಗಳಿಗೆ ನಾನೀಗ ನಿಮಗೋಸ್ಕರ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಮ್ಮ ರೀತಿಯಲ್ಲೇ ನಿಮ್ ಜೀವನ ಆಗ್ಬೇಕು. ನೀವೆಲ್ಲ ಸೇರಿ ಸಾಮ್ರಾಜ್ಯ ಕಟ್ಟಿರೋದು, ನೀವೆಲ್ಲರ ಸೇರಿ ಈ ಲೆವೆಲ್ಗೆ ಬೆಳೆಸಿರೋದು, ಅದೇ ತರ ನಿಮಗೂ ಅದೇ ಲೆವೆಲ್ಗೆ ಬೆಳೆಸೋ ತನಕ ನಾನು ಇರ್ಬೋದು, ನನ್ನ ಮಗ ಇರ್ಬೋದು, ಅಥವಾ ನಮ್ಮ ಎಲ್ಲ ರೂಬಿ ಡೈಮಂಡ್, ಡಬಲ್ ಡೈಮಂಡ್ಗಳು ಇರ್ಬೋದು, ಹಗಲು ರಾತ್ರಿ ಕೆಲಸ ಮಾಡ್ತಿರೋದು. ಇವತ್ತು ನಾವು ಗೆದ್ದಿದ್ದೀವಿ, ಇವತ್ತಿಗೆ ಗೆಲ್ಸ್ಬೇಕು. ಆ ಗೆಲ್ಸಿರೋದು ನೀವು ನಮ್ಗೆ. ಈಗ ನಮ್ಮ ಕೆಲಸ, ಈಗ ನಮ್ ಟರ್ನ್, ಈಗ ನಿಮ್ಗೆ ಗೆಲ್ಸ್ಬೇಕು. ಅದಕ್ಕೋಸ್ಕರ ಪದೇ ನಾವು ಮೊದಲ ಹೆಜ್ಜೆ ಟ್ರೈನಿಂಗು, TTL ಟ್ರೈನಿಂಗು, ಸೆಮಿನಾರ್ಗಳು, ಮ್ಯಾರಥಾನ್ಗಳು, ಇದೆಲ್ಲ ಯಾರಿಗೋಸ್ಕರ ಮಾಡ್ತಿರೋದು? ಒಂದೊಂದು ಟ್ರೈನಿಂಗ್ ಅಲ್ಲಿ ಮಾತ್ರ 3 ಗಂಟೆ ನಿಂತ್ಕೊಂಡು ಮಾತಾಡ್ತಿದ್ವಿ ನಾನು. ಏನ್ ಅನಿವಾರ್ಯ ಇದೆ ನನಗೆ? ಲೀಡರ್ಗಳು 3 ಕೋಟಿ 4 ಕೋಟಿ ದುಡ್ಡೆಲ್ಲ ಮಾತಾಡ್ತಾರೆ ಅವರು. ಸಿಸ್ಟಮ್ ಬೆಳೆದೈತಿ. ಈಗ 4 ಗಂಟೆ ಅರ್ಧ ಗಂಟೆ ಮಾತ್ರ ಓಡ್ಬೋದು. ನಾನು ನಿಯತ್ತಿಲ್ಲದೆ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಇದೇ ಹೇಳ್ತಿರೋದು ಮೈಂಡ್ ಸೆಟ್ ಅಂತ. ನಿಯತ್ ಅಂದ್ರೆ ಏನು? ಪರಿಪೂರ್ಣತೆ. ಬಂದವರಿಗೆ ಜೀವ ತುಂಬೋಗ್ಬೇಕು, ಬಡದೆ ಬಳಸ್ಬೇಕು, ಕನಸು ತುಂಬಬೇಕು ಅವ್ರಿಗೆ. ಆ ವ್ಯಕ್ತಿ ಏನಾದ್ರು ಮಾಡಿ ನಾಳೆ ಸಂತೋಷ್ ಪಟೇಲ್ ಅವರು ಮನೆ ಓಪನಿಂಗ್ ನನಗೆ ಗುಲ್ಬರ್ಗ ಹೋಗಿರುವಾಗ ಇಡೀ ಕುಟುಂಬದವರು ಮುಂದೆ ಬ್ಯಾಂಡ್ ಸೆಟ್ ಅಲ್ಲಿ ಕರ್ಕೊಂಡು ಹೋಗಿ ಹೂ ಹಾಕ್ತಾ ಟೇಪ್ ಕಟ್ ಮಾಡ್ತಿದ್ರಲ್ಲ, ಆನಂದನೇ ಬೇರೆ ರೀ. ಆನಂದ ಬೇಕ್ರಿ ನನಗೆ, ಆ ಖುಷಿನೇ ಬೇರೆ. ಆ ಖುಷಿಗೋಸ್ಕರ ಈ ಕಂಪನಿ ನಡೆಸ್ತಿರೋದು ನಾನು. ನನ್ನ ಕೈಲಿ ಕೀ ತಗೊಳ್ತಿರಲ್ವಾ, ಆ ಸಾಗರ್ ರೇಖಾ ಅವ್ರ ತಂದೆ ತಾಯಿ ಬಂದಿದ್ದು ಸ್ಟೇಜ್ ಅಲ್ಲಿ ಹೆಂಗ್ ಅನಿಸ್ತೀರಿ? ಅದು ಆ ಸಿಚುವೇಶನ್ ಹೆಂಗಿತ್ತು? ಅದು ನನಗೆ ಹೆಮ್ಮೆ ಅನ್ಸೋದು. ಈ ಕಂಪನಿ ಕಟ್ಟಿದ್ದಕ್ಕೋಸ್ಕರ ನನ್ಗೆ ಹೆಮ್ಮೆ ಅನ್ಸೋದು ಆವಾಗ. ಸೊ ಫಸ್ಟ್ ಏನಂದ್ರೆ, ನೀವು ಮೈಂಡ್ ಸೆಟ್ ಸ್ಟ್ರಾಂಗ್ ಇಟ್ಕೊಳ್ಳಿ. ಎಸ್, ನಾನು 2030 ನನ್ನ ರ್ಯಾಂಕ್ ಇದ್ದಿರತ್ತೆ, ನಾನು ಇಷ್ಟು ಅಮೌಂಟ್ ದುಡ್ದಿರ್ತೀನಿ, ಇಷ್ಟು ಡೈಮಂಡ್ಗಳು ಕ್ರಿಯೇಟ್ ಮಾಡಿರ್ತೀನಿ. ಇಲ್ಲಿ ಪದೇ ಹೇಳ್ತಾ ಇಲ್ಲಿ ತನಕ ಬಂದ್ಬಿಟ್ರೆ, ಯಾವುದೇ ಸಮಾರಂಭ ಇರ್ಲಿ, ಯಾವುದೇ ಫಂಕ್ಷನ್ ಇರ್ಲಿ, ಅದಕ್ಕೆ ಬಿಟ್ಟು ನೀವು ಮೀಟಿಂಗ್ ಹೋಗ್ತೀರಾ, ಎಂಜಾಯ್ ಮಾಡ್ತೀರಾ, ಕೆಲಸ ಮಾಡಕ್ಕೆ ಮಜಾ ಬರ್ತೀರಿ ನೀವು 1 to 1 ಫೀಲ್ಡ್ಗೆ ಹೋಗಕ್ಕೆ. ಈಗ ಶಬೀನಾ ಅವರು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸಿನ್ಸ್ ಒಂದು 4-5 ಡೇಸ್ ಇಂದ ಅವರು ಬರೀ ಜ್ವರ ಬರ್ತಾ ಇದೆ ಹೋಗ್ತಾ ಇದೆ ಅವ್ರಿಗೆ. ಅವ್ರ ಹಾಸ್ಪಿಟಲ್ ಜೈಲಾಗ್ಬಿಟ್ಟಿದೆ ಅವ್ರಿಗೆ, ನರ್ಸಿಂಗ್ ಹೋಮ್ ಜೈಲ್ ಆಗ್ಬಿಟ್ಟಿದೆ ಅವ್ರಿಗೆ. ಯಾವಾಗ ನಾನು ಇಲ್ಲಿಂದ ಬಿಡ್ತೀನಿ, ನಾನು ಯಾವಾಗ ಫೀಲ್ಡ್ಗೆ ಹೋಗ್ತೀನಿ, ಅವ್ರಿಗೆ ಮನೆಗೆ ತಲೆ ಇಲ್ಲ, ನಾನು ಮನೇಲಿ ಕೂರ್ತೀನಿ ಅಂತ. ಅವ್ರಿಗೆ ಯಾವಾಗ ಇವತ್ತು 200 ಜನ ಕಾರ್ಯಕ್ರಮ ಆಗಿದೆ. ಇವತ್ತು ಅವ್ರದ್ದು ಫೈಟರ್ ಟೀಮ್ 200 ಜನ ಕಾರ್ಯಕ್ರಮ ಆಗಿದೆ. ಅವ್ರ ಮನಸ್ಸು ಬಾಡಿ ಇಲ್ಲಿದೆ ಅಷ್ಟೇ, ಮನಸ್ಸು ಆ ಕಾರ್ಯಕ್ರಮದಲ್ಲಿತ್ತು. ಯಾಕೆ ಹೇಳಿ? ಮೈಂಡ್ ಅದ್ ಹೆಂಗೆ ಮನೇಲಿ ಇರ್ತೀರಿ ನೀವು? ನಿಮ್ಮ ನನಗೆ ಅರ್ಥ ಆಗಲ್ಲಪ್ಪ. ಅವ್ರಿಗೆ ನೋಡ್ಬಿಟ್ರಿ ಅಂತ ತಗೊಂಡು ಮುಖ ಕೊಡ್ಬೇಡ ಅನ್ಸ್ಬಿಡುತ್ತೆ ಆ ಸೋಮಾರಿಗಳಿಗೆ ನೋಡಿದ್ರೆ. ಅದ್ ಹೆಂಗಿರ್ತಾರಪ್ಪ ಮನೇಲಿ, ನಂಗೆ ಅರ್ಥ ಆಗಲ್ಲ. ನಾನು ಈಗ ಇಷ್ಟು ದಿನ ಆಯ್ತು, ನನಗೆ ಮನೇಲಿ ಇರ್ಬೇಕು, ನನಗೆ ಮನೇಲಿ ಇದ್ರೆ ಬಂದು ಆಫೀಸಲ್ಲಿ ಕೂತ್ಕೊಳ್ತೀರಾ. ವೈಫ್ ಹೇಳ್ತಾರೆ, ಏನ್ರಿ ನೀವು ಈಗ ಬರ್ತೀರಾ, ಈಗ ಹೋಗ್ಬಿಡ್ತೀರ, ಏನಾದ್ರು ಒಂದು ಕೆಲಸ, ಏನಾದ್ರು ಪ್ಲಾನ್, ಯಾರಾದ್ರೂ ಮಾತಾಡೋದು, ಒಂದು ಕ್ಲೋಸಿಂಗ್, ಆ ಲೀಡರ್ಗೆ ಈ ಲೀಡರ್ಗೆ ಏನಾದ್ರು ಪ್ಲಾನಿಂಗ್, ನನಗೆ ಸುಮ್ಕೆ ಕೂತ್ಕೊಳಕ್ ಆಗಲ್ಲಪ್ಪ ನನಗೆ. ನಾನು ಇಲ್ಲಿಂದ ಮಕ್ಕಾ ಮದೀನಾ ಹೋಗಿದ್ದೆ 7 ದಿನ. ನಮ್ಮ ಮಕ್ಕಾ ಮದೀನಾ ಪವಿತ್ರ ಸ್ಥಳ ನಮ್ದು. ನಾನು ಇವತ್ತು ರಂಜಾನ್ ತಿಂಗಳು ಸತ್ಯ ಹೇಳ್ತಿದ್ದೀನಿ, ಕೇಳಿ ನಿಮ್ಗೆ ಸತ್ಯ ಹೇಳ್ತಿರೋದು. ರಂಜಾನ್ ತಿಂಗಳಲ್ಲಿ ನಿಮಗೆ ನಾನು ಹೋದೆ, ದೇವ್ರ ಮನೆ ಒಂದೇ ಇರೋದು ನಮ್ಗೆ ಪ್ರಪಂಚದಲ್ಲಿ. ಅಲ್ಲಿ ಹೋಗಿ ಕೂತ್ಕೊಂಡೆ, ದೇವ್ರೆ ನಾನು ಇಲ್ಲಿಗೆ ಬಂದೆ, ನಿನ್ ಮನೆ ನೋಡ್ದೆ, ದರ್ಶನ ಆಯ್ತು, ಓಕೆ, ಈಗ ನನಗೆ ವಾಪಸ್ಸು 15 ದಿನ ಅಂತ ಇದೆ ಟೈಮು, ಅಷ್ಟು ದಿನ ಇರಕ್ಕಾಗಲ್ಲ, ದಯವಿಟ್ಟು ನನಗೆ ಬೇಗ ಕಳಿಸ್ಬಿಡು, ಯಾಕೆ ನಾನು ಕೆಲಸ ಮಾಡ್ಬೇಕು. ಈಗ ಅಲ್ಲಿ ಹೋಗ್ತೀನಿ, ಬೆಳಗ್ಗೆ ನಮಾಜಿ ಮಾಡ್ತೀವಿ, ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೋಬೇಕು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಆಯ್ತಪ್ಪ, ಈಗ ನಾನು ಹೋದೆ, ಪ್ರಾರ್ಥನೆ ಮಾಡಿದ್ರೆ ಪ್ರಾರ್ಥನೆ ಮುಗೀತು. 15 ದಿನ ನಾನು ಪ್ರಾರ್ಥನೆ ಯಾಕೆ ಮಾಡ್ಕೊಂಡು ಕೂತ್ಕೊಳ್ಳಿ?
ದೇವರು ಏನ್ ಹೇಳಿದಾನೆ ಅಂದ್ರೆ ಈ ನಿಜವಾದ ಧರ್ಮ ಯಾವುದು? ಪರರ ಸೇವವೇ ನಿಜವಾದ ಧರ್ಮ, ಅನ್ಯರ ಸೇವೆಯೇ ನಿಜವಾದ ಧರ್ಮ. ಸುಮ್ಕೆ ಕೂತ್ಕೊಂಡು ಬರೀ ಹಾಗಾದ್ರೆ ಪ್ರೇಯರ್ ಮಾಡ್ಕೊಂಡೇ ಕೂತ್ಕೋಬೇಕು, ಜೀವನ ಕಳೆದ್ಬೇಕು ಅಂತ ಇದೆಯಾ? 4 ಜನಕ್ಕೆ ಉದ್ಧಾರ ಮಾಡಿ ಸರ್. ನಾನ್ ಯಾವತ್ತು ಪ್ರೇಯರ್ ಮಾಡುವಾಗ ದೇವ್ರಿಗೆ ಒಂದೇ ಹೇಳೋದು, ನನ್ನಿಂದ ಕೋಟಿ ಗಂಟೆ ಜನ ಒಲೆ ಉರಿಲಿ ಮನೆಯಲ್ಲಿ, ಅದಕ್ಕೆ ನಂಗೆ ಆಧಾರ ಸ್ತಂಭ ಮಾಡು ದೇವರೇ ಅಂತ ನಾನು ಕೇಳೋದು. ನನಗೋಸ್ಕರ ಕಾರ್ ಕೊಡು, ಬಂಗ್ಲೆ ಕೊಡು, ಅದ್ ಕೊಡು, ಇದ್ ಕೊಡು, ಅದು ಅಲ್ಲ ರೀ. ಜನಗಳಿಗೆ ಉದ್ಧಾರ, ಜನಗಳಿಗೆ ಅನುಕೂಲ ಆಯ್ತು ಅಂದ್ರೆ ಆಟೋಮೆಟಿಕ್ ನನ್ಗೆ ಅನುಕೂಲ ಆಗೇ ಆಗತ್ತಲ್ಲ ಸರ್. ಮೈಂಡ್ ಸೆಟ್ ನೋಡಿ ಹೆಂಗಿದೆ ಕೇಳೋದು. ಸೊ ಫಸ್ಟ್ ಆಫ್ ಆಲ್ ಇಂಟೆನ್ಷನ್ ಹೆಂಗಿದೆ ಇರಬೇಕು. ಎಂತ ಪ್ರಾಡಕ್ಟ್ ಕೊಟ್ಟಿದ್ದೀನಿ ನಾನು ನಿಮ್ಗೆ, ಎಂತ ಪ್ರಾಡಕ್ಟ್ ಕೊಟ್ಟಿದ್ದೀನಿ. ಒಂದು ಕಡೆ ನಿಮ್ಗೆ ಆಶೀರ್ವಾದ, ಆತ್ಮಕ್ಕೆ ಒಂಥರ ಶಾಂತಿ ಸಿಗತ್ತೆ. ಆ ಪ್ರಾಡಕ್ಟ್ ಕೊಟ್ಟು ಅವ್ರು ಹೇಳ್ತಾರೆ, ಸಾರ್ ನಾವ್ ಹೇಳ್ತಾ ಇದೀವಿ ಸರ್, ಬೆಡ್ಡಲ್ಲಿ ಹೇಳ್ತಾ ಇದ್ವಿ ಸರ್, ಕಿವಿ ಕೇಳ್ತಿರ್ಲಿಲ್ಲ, ಮಾತಾಡಕ್ ಬರ್ತಿರ್ಲಿಲ್ಲ, ನಡಿಯಕ್ ಆಗ್ತಿರ್ಲಿಲ್ಲ ಸರ್, ನಿಮ್ ಪ್ರಾಡಕ್ಟ್ ಇಂದ ಸರ್ ಜೀವ ತರ ಮಾಡ್ಬಿಟ್ರಿ ಸರ್. ದೇವ್ರಿಗೆ 100 ವರ್ಷ ನೆಮ್ಮದಿಗೆ ನಿಮ್ಗೆ ನಿಮ್ ಮಕ್ಕಳಿಗೆ ದೇವರು ಒಳ್ಳೆ ರೀತಿಯಲ್ಲಿ ಇಡ್ಲಿ. ಸಾಕಲ್ಲ ರೀ ಅದು ಆಶೀರ್ವಾದ. ಯಾರ ಬಾಯಿಂದ ಯಾವಾಗ ಒಳ್ಳೇದಾಗತ್ತೆ, ನಮ್ಮ ಭವಿಷ್ಯಕ್ಕೆ ನಮ್ಮ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಬಯಸ್ತಾರಲ್ಲ, ಒಬ್ರ ಇಬ್ರ, ಎಂತ ಪ್ರಾಡಕ್ಟ್, ಎಂತ ಸೇವೆ ಮಾಡ್ತಾ ಇದ್ದೀರಿ ನಾವು. ಚಮತ್ಕಾರೇ ಚಮತ್ಕಾರ. ಇತ್ತೀಚೆಗೆ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅದೇ ರೀತಿ ನಮ್ಗೆ ರಿಸಲ್ಟ್ ಕೊಡ್ತಾ ಇದೆ. ಫಸ್ಟ್ ಇಂಟೆನ್ಷನ್ ಕ್ಲಿಯರ್ ಆಗ್ಬಿಟ್ರೆ ಪ್ರಾಡಕ್ಟ್ ಇದೆಲ್ಲ ಕಡ್ಲೆ ಬ್ರೇಕ್ ಸೇಲ್ ಆಗ್ಬಿಡತ್ತೆ. ಯಾಕೆ ಬಂದಿದ್ದೀವಿ ನಾವು? ಗಾಡಿ ಮಾಡಕ್ಕ, ಕಾರ್ ತಗೊಳಕ, ಮನೆ ತಗೊಳಕ, ಫಾರಿನಿಗೆ ಹೋಗಕ್ಕ, ಅದಕ್ಕೆ ಬಂದಿದೀವಾ? ಅದು ಇದು ಇಟ್ಕೊಂಡ್ ಬಂದ್ರೆ ಸೆಲ್ಫಿಶ್ ಆಗ್ಬಿಡ್ತೀವ. ನಂಗೆ ಕಾರ್ ಬೇಕು, ಮನೆ ಬೇಕು, ಬಂಗ್ಲೆ ಬೇಕು, ಫಾರಿನಿಗೆ ಹೋಗ್ಬೇಕು, ಸೆಲ್ಫಿಶ್ ಆಗ್ಬಿಡ್ತೀವಿ. ಅದು ಬಂದೇ ಬರುತ್ತೆ. ಅದು ಅಲ್ಲ ಮುಖ್ಯ. ನಾವಿಲ್ಲಿ ಬಂದಿರೋದು ಯಾವುದೇ ವಿಪರೀತ ಪರಿಸ್ಥಿತಿ ಬಂದ್ರು ನನ್ನ ಫ್ಯಾಮಿಲಿಗೆ ಏನ್ ಕಮಿಟ್ಮೆಂಟ್ ಇದೆ, ಆ ಕಮಿಟ್ಮೆಂಟ್ ಫುಲ್ಫಿಲ್ ಆಗ ತನಕ ನಾನ್ ಕೂರಲ್ಲ. ನನಗೆ ಕಾರ್ ಮುಖ್ಯ ಅಲ್ಲ, ನನಗೆ ಮನೆ ಮುಖ್ಯ ಅಲ್ಲ, ನನಗೆ ಫಾರಿನ್ ಟ್ರಿಪ್ ಮುಖ್ಯ ಅಲ್ಲ, ನನಗೆ ದುಡ್ಡು ಮುಖ್ಯ ಅಲ್ಲ, ಅದು ಬಂದೇ ಬರುತ್ತೆ. ಕೆಲಸ ಮುಖ್ಯ, ಪರಿವಾರ ಮುಖ್ಯ, ಫ್ಯಾಮಿಲಿಯ ಸಂತೋಷ, ಫ್ಯಾಮಿಲಿಯ ನನ್ನ ಏನ್ ಜವಾಬ್ದಾರಿ ಇದೆ ಅವರ ಫುಲ್ಫಿಲ್ ಮಾಡೋದಕ್ಕೆ ಮುಖ್ಯ ಅಂತ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರೋ ಅವತ್ತು ಯಾವುದೇ ಕಾರಣಕ್ಕೂ ನೀವು ಮನೇಲಿ ಕೂತ್ಕೊಳ್ಳಲ್ಲ. ನಿಮಗೆ ಕೆಲಸ ಮಾಡುವಾಗ 100% ಮಜಾ ಬರುತ್ತೆ. ಈಗ ನಿಮಗೆ ನಾನು ಮಾತಾಡ್ತಿದ್ದೀನಿ ಅಂದ್ರೆ ನನ್ಗೆ ಮಜಾ ಬರ್ತಾ ಇದೆ. ರಂಜಾನ್ ತಿಂಗಳು ನಾವು ಈಗ ಪ್ರೇಯರಿಗೆ ಹೋಗ್ಬೇಕು, ನಾನು ಇದಾದ ತಕ್ಷಣನೇ ನನ್ಗೆ ಮಜಾ ಬರ್ತಾ ಇದೆ. ನಾಳೆ ನೋಡಿ, ಈಗ ಆಲ್ರೆಡಿ ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾರ್ತ್ ಇಂಡಿಯಾದಿಂದ 4 ಜನ ಬಂದು ಸ್ಟೇ ಆಗ್ತಾ ಇದ್ದಾರೆ. ಬೆಳಗ್ಗೆ ನಾಳೆ ಫುಲ್ ಡೇ ಹೊರಗೆ ಕೂತ್ಕೊಳ್ತಾ ಇದ್ದೀರಾ, ಪುರ್ಸೊತ್ತಿಲ್ಲ ಸರ್. ಅಯ್ಯೋ ನಿಮ್ಗೆ ನಾನು ಹೇಳ್ತೀನಿ, ಏನಿದೆ ನಿಮ್ಮ ಹತ್ರ ಅಂತ ಹೇಳಿ. ನಿಮ್ಮ ಹತ್ರ ಏನು ಒಂದು 5 ಕೋಟಿ ಮನೆ ಇದೆಯೇನ್ರಿ? 5 ಕೋಟಿ ಆಸ್ತಿ ಇದೆಯಾ? 10 ಕೋಟಿ ಆಸ್ತಿ ಇದೆಯಾ? ನಿಮ್ಮ ಹತ್ರ ತೋಟ ಇದೆಯಾ? ಕೋಟಿ ಗಟ್ಟಲೆ ತೋಟ ಇದೆಯಾ? ನಿಮ್ ಮಕ್ಕಳು ಏನ್ ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಏನು ಇಲ್ಲದೆ ನೀವು ಈ ರಿಸಲ್ಟ್ ತೆಗಿಯಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ರೀ, ಏನ್ ಇಲ್ಲದೆ ಟೈಮಲ್ಲಿ ರಿಸಲ್ಟ್ ತೆಗೆದ್ಬಿಟ್ಟು ಫೀಲ್ಡಿಗೆ ಹೋಗ್ಬಿಟ್ಟು ತಂಡ ಕಟ್ಬಿಟ್ಟು ಅವ್ರು ಬೆಳೆಸಿ ಇವತ್ತು ಮನೆ ಕಟ್ಕೊಂಡೆ, ಸ್ಕೂಲ್ ಮಾಡ್ಕೊಂಡೆ, ಕಾರ್ ತಗೊಂಡೆ, ಅಪಾರ್ಟ್ಮೆಂಟ್ ತಗೊಂಡೆ, ಲೆವೆಲ್ಸ್ ಮಾಡ್ಕೊಂಡೆ, ಶೋರೂಮ್ಸ್ ಮಾಡ್ಕೊಂಡೆ. ನಿಮ್ ರೀತಿಯಲ್ಲಿ ನಾನು ಲೀಡರ್ ಅಲ್ಲೇನ್ರಿ? ಇದೇ ಇಂಡಸ್ಟ್ರಿ ತಾನೆ, ಇದೇ ಪ್ಲಾನ್ ತಾನೆ. ನನ್ಗೂ ಕಮಿಟ್ಮೆಂಟ್ ಇತ್ತು, ನನ್ಗೂ ಕನಸಿತ್ತು. ಇವತ್ತು ನಾನು ಇಲ್ಲಿ ಚೆನ್ನಾಗಿ ದುಡ್ದಿದ್ದಕ್ಕೆ ನನ್ ಮಗ ಹೋಗಿ ಲಂಡನ್ ಅಲ್ಲಿ ಓದ್ತಾ. ಈಗ ನನ್ನ ಮಗಳದು ನಾಳೆ PUC ಆಗ್ತಾ ಇದೆ, ಡಾಕ್ಟರ್ ಆಗ್ತದೆ, 1 ಕೋಟಿ ಬೇಕು ಅವಳಿಗೆ ಡಾಕ್ಟರ್ ಆಗಕ್ಕೆ. ಅವಳಿಗೆ 1 ಕೋಟಿ ಬೇಕು. ಎಲ್ಲಿಂದ ಬಂತೀಗ? ಹೆಂಗೆ ಬರ್ತಾ ಇದೆ? ನಾನು ಇವತ್ತು ಉತ್ತರ ಆಗಿದ್ದೇನೆ ಇಂಡಸ್ಟ್ರಿ, ಅದಕ್ಕೆ ಟೀಮ್ ಕಟ್ಟಿದೀನಿ, ಇವತ್ತು ಕಂಪ್ನಿ ಕಟ್ಟಿದೀನಿ. ನೋಡಿ, ನಾನು 0 ಇದ್ದೆ, ನನಗೂ ಕನಸಿತ್ತು. ನನ್ನ ಹತ್ರ ಕಾರ್ ಇರ್ಲಿಲ್ಲ, ಬೈಕ್ ಇರ್ಲಿಲ್ಲ, ಒಳ್ಳೆ ಬಟ್ಟೆ ಇರ್ಲಿಲ್ಲ, ಒಂದು ಸೂಟ್ ಇರ್ಲಿಲ್ಲ. ಒಂದು ಸೂಟ್ ಇದೆ ನನ್ನ ಹತ್ರ ಇವತ್ತು, ಗೊತ್ತೇನ್ರಿ? ಅವಕಾಶ ಕೊಟ್ಟ ಕೆಲಸ ಮಾಡಿ ಫೀಲ್ಡ್ ವರ್ಕ್ ಬೆಳಗ್ಗೆ 5 ಗಂಟೆಗೆ ಬರಕ್ ಕೇಳ್ತಿದ್ದೆ ನಾನು ಎಲ್ಲರಿಗೂ. 5 ಗಂಟೆಗೆ ಎಲ್ಲ ಬಂದಿರ್ಬೇಕಿತ್ತು. ನಮ್ಗೆ ಎಲ್ಲರೂ 5 ಗಂಟೆಗೆ ಫೀಲ್ಡಿಗೆ ಹೋಗ್ತಾ ಇದ್ದೆ. ಆತರ ಕಷ್ಟಪಡಿಸಿದ್ದಕ್ಕೆ ಅವ್ರಿಗೂ ಆಸ್ತಿ ಇತ್ತು, ನನಗೂ ಆಸ್ತಿ ಇತ್ತು, ಅವ್ರಿಗೂ ನೇಮ್ ಆಯ್ತು, ನನಗೂ ನೇಮ್ ಆಯ್ತು. ಸಿಗಲ್ಲ ಸ್ವಾಮಿ, ಅವಕಾಶ ಎಲ್ಲರಿಗೂ ಸಿಗಲ್ಲ. ಒಳ್ಳೆ ನಿಯತ್ತಿನ MD, ಒಳ್ಳೆ ಪ್ರಾಡಕ್ಟ್, ಒಳ್ಳೆ ಬಿಸ್ನೆಸ್ ಮಾಡೋದು ಸಿಗೋದು ಪುಣ್ಯ ಮಾಡಿರ್ಬೇಕು. ಇದು 3-4 ಪರ್ಫೆಕ್ಟ್ ಆಯ್ತು ಅಂದ್ರೆ ನೀವೇನೋ ದೇವ್ರ ಹತ್ರ ಒಳ್ಳೆ ಕೆಲಸ ಮಾಡಿದ್ದೀರಂತ. 7 ಜನ್ಮದಲ್ಲಿ ಯಾರೋ ನಿಮ್ಮ ಕುಟುಂಬದ ನೀವು ಮಾಡಿರೋ ಒಳ್ಳೆ ಚಿಕ್ಕೆ ನೀವು ಇವತ್ತು ಇಷ್ಟಾರಲ್ಲಿ ಬಂದಿರೋದು. ನಿಮಗೆ ಗೊತ್ತಾಗಲ್ಲ, ನಿಮ್ಗೆ ಬಿಟ್ಟೋಗಿ ಆಚೆ ಸುತ್ಕೊಂಡು 3-4 ವರ್ಷ ಆದ್ಮೇಲೆ ಗೊತ್ತಾಗತ್ತೆ. ಅವತ್ತು ಅಪ್ಸರ್ ಹೇಳಿದ ಸತ್ಯ, ಇದು ಸತ್ಯ, ಇದು ನಮ್ಗೆ ಸಿಕ್ಕಿದಲ್ಲ, ದೇವರೇ ನಮಗೆ ಕೊಟ್ಟಿದ್ದಾರ ಮಾಡಕ್ಕೆ ಅಂತ. ಇದು ಯಾವಾಗ ಇದು ಅರ್ಥ ಮಾಡ್ಕೊಂಡ್ರೆ ಎವ್ರಿ ವೀಕ್ ಇದೆಯಲ್ಲ, ನೀವು ಹೊರಟ್ರೆ ಅಲ್ವಾ, ನೀವು ಹೊರಟ್ರೆ ಈಗ ಚೀ ಅಂತ ಬೆಳಗ್ಗೆ ಗುಬ್ಬಚ್ಚಿಗಳು ಬಿಟ್ರೆ ಸಂಜೆ ಹೊಟ್ಟೆ ತುಂಬಿಕೊಂಡು ಬರುತ್ತೆ. ಅಲ್ಲೇ ಕುತ್ಕೊಂಡು ಚೀ ಅಂತ ಹೊಟ್ಟೆ ತುಂಬತ್ತ. ಅದಕ್ಕೆ ಸಿಂಹ ಕಾಡಿನ ರಾಜ ಅಂತ ಗರ್ಜಿಸ್ಬಿಡ್ತೀರಂದ್ರೆ ಜಿಂಕೆ ಬಾಯಿ ಒಳಗೆ ಬಂದ್ಬಿಡತ್ತ. ಪ್ರಯತ್ನ ಪಟ್ಟು ಕಷ್ಟಪಡ್ಬೇಕು ಸರ್. ನೀವು ಮನೆ ಬಿಡ್ಬೇಕು, ಮನೆ ಬಿಟ್ಟು
ಫೀಲ್ಡ್ ಮಾಡುವಾಗ ದೇವರು 4 ದಿಕ್ಕಿಂದ ಕೊಡ್ತಾನೆ ನಿಮಗೆ. ಡೈಲಿ ಒಟ್ಟು ಇದಾದ ತಕ್ಷಣ ಒಂದು ಕಡೆ ಭಾವನೆಗೆ ನಾನ್ ಮಾಡ್ತಾ ಒಳ್ಳೆ ಕೆಲಸ, ನಾನ್ ಮಾಡ್ತಾ ಪುಣ್ಯದ ಕೆಲಸ, ನಾನ್ ಜೀವದಾನ ಮಾಡ್ತಾ ಇದ್ದೀನಿ, ಉದ್ಯೋಗಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ, ಇನ್ನೊಂದಿಗೆ ಒಂದು ಒಳ್ಳೆ ಆರೋಗ್ಯ ಆಗಂತ ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ. ಓಕೆ, ಇದರಿಂದ ಎಷ್ಟೋ ಜನ ಉದ್ಧಾರ ಆಗ್ತಾರೆ, ಲಕ್ಷಾಧಿಪತಿ ಆಗ್ತಾರೆ, ಕೋಟ್ಯಾಧೀಶ್ವರ ಆಗ್ತಾರೆ, ಎಲ್ಲಾ ಮನೆ ಬೆಳಗತ್ತೆ, ದೀಪ ಬೆಳಗತ್ತೆ. ಒಂದು ದೀಪದಿಂದ ಯಾವ ಕೋಟಿ ಕೋಟಿ ದೀಪ ಬೆಳಗತ್ತೆ, ಆತರ ನನ್ನಿಂದ ಎಷ್ಟೋ ಜನ ಅನುಕೂಲ ಆಗತ್ತೆ, ಜೀವನ ಬದುಕು ಕಟ್ಕೊಳ್ತಾರೆ. ಈ ಭಾವನೆಯಿಂದ ನೀವು ಮನೆ ಬಿಡ್ತೀರಾ, ಬೆಳಗ್ಗೆ ಉತ್ಸಾಹದಿಂದ ಹೋಗ್ತೀರಾ, ಮುಂದೆ ಖುಷಿಯಲ್ಲಿ ಕೂತ್ಕೊಳ್ತೀರಾ. ಪರಿವಾರದ ಇಮೋಷನ್ ಬರುತ್ತೆ, ಅವಾಗ ವಾಚ್ ನೋಡಿ ಕೆಲಸ ಮಾಡಲ್ಲ. 11 ಗಂಟೆ 12 ಗಂಟೆ 1 ಗಂಟೆ, ವಾರ 2 ವಾರ 15 ದಿನ 20 ದಿನ 30 ದಿನ ತಿಂಗಳು ಗಟ್ಟಲೆ ಅದು ಮನೆಗೆ ಬರಲ್ಲ. ಯಾಕಂದ್ರೆ ಪರಿವಾರ ಕಣ್ಮುಂದೆ ಬರ್ತಾ ಇದೆ, ಫ್ಯಾಮಿಲಿ ಕಣ್ಮುಂದೆ ಬರ್ತಾ ಇದೆ. ಇದಾದ ತಕ್ಷಣ ಇದು ನನ್ನ ಕೆಲಸ, ಇದು ನನ್ನ ಕಂಪನಿ, ಇದು ನನ್ನ ಪ್ರಾಡಕ್ಟು, ಇದು ನಾನು ಎಲ್ಲಿರ್ತೀನಿ ಅಲ್ಲಿಂದ ಕೆಲಸ ನಡೆಯುತ್ತೆ, ನಾನ್ ನಡೆದ ಕೆಲಸ ನಡೆಯುತ್ತೆ. ಈ ಭಾವನೆಯಿಂದ ನೀವು ಯಾವಾಗ ಕೆಲಸ ಮಾಡಕ್ಕೆ ಹೊರಡ್ತಿರೋ ಅವಾಗ 4 ದಿಕ್ಕಿಂದ ನಿಮಗೆ ದೇವರು ಟೀಮ್ ಕೊಡ್ತಾನೆ. 4 ದಿಕ್ಕಿಂದ ರಿಸಲ್ಟ್ ಬರುತ್ತೆ. ಈ ಕಡೆ ನಿಮ್ಗೆ ಒಂದು 20 ಡೈಮಂಡ್, ಈ ಕಡೆ ಒಂದು 20 ಡೈಮಂಡ್, ಈ ಕಡೆ 100 ಡೈಮಂಡ್ ನಿಮ್ ಕೆಳಗಿರ್ತಾರೆ. ನೀವು ಬರುವಾಗ 50,000 ಜನ, ಲಕ್ಷ ಜನ ನಿಮ್ ಕಟೌಟ್ ಹಾಕಿ ನಿಂತ್ಕೊಂಡಿರ್ತಾರೆ. ನಿಮ್ ಕೆಳಗೆ ಮರ್ಸಿಡೀಸ್, ಆಡಿ, ಜಾಗ್ವಾರ್ ತಗೊಳ್ಳೋರು, ಈ ಕಡೆ ಎಲ್ಲ ಲೆಕ್ಕ 60, 70, 80 ಜನ ನಿಮ್ಮ ಹತ್ರ ಕಾರ್ಗಳಿರುತ್ತೆ. ನಿಮ್ಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ಹೂವು ಹಾಕೊಂಡು. ನಿಮ್ಮ ರೆಸ್ಪೆಕ್ಟೇ ಬೇರೆ ಇರುತ್ತೆ, ನಿಮ್ಮ ಇನ್ಕಮ್ ಮಾತಾಡ್ತಾರೆ, ನಿಮ್ಮ ಸ್ಟೇಜ್ ಅಲ್ಲಿ ಮಾತಾಡ್ತಾರೆ. ಈಗ ನಮ್ಮ ಅಪ್ಲೈನ್ ಬಂದ್ರು, ನಾವು 100 ಡೈಮಂಡ್ ಕೊಟ್ಟಿರುವಂತ ಸೋ ವ್ಯಕ್ತಿ, ಇವ್ರ ಇನ್ಕಮ್ 60 ಕೋಟಿ. ಹೆಂಗೆ ಪ್ರೌಡ್ ಫೀಲ್ ಆಗ್ಬೋದು ಅವತ್ತು ನಿಮ್ಗೆ? ಹೆಂಗ ಅನಿಸ್ಬೋದು ನಿಮ್ಗೆ ಅವತ್ತು? 60 ಕೋಟಿ 70 ಕೋಟಿ ಕಂಪ್ನಿಗೆ ಬಂದು 10 ವರ್ಷ ಆಯ್ತು, 12 ವರ್ಷ ಆಯ್ತು, ಇವತ್ತು 70 ಕೋಟಿ ದುಡಿದ್ದಾರೆ. 80 ಕೋಟಿ ಸರ್, ತಾಳಿದವರು ಬಾಳಿದ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪೇಷನ್ಸ್ ಇರ್ಬೇಕು. ಒಬ್ಬ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾನೆ, ಬ್ಯಾಗ್ ಹಾಕೊಂಡು ಹತ್ಕೊಂಡು ಹೋಗ್ತಾ ಇದ್ದಾನೆ. ಜನ ನೋಡಿ ದೊಡ್ಡ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇದ್ದಾನೆ, ಇಷ್ಟು ದೊಡ್ಡ ಬೆಟ್ಟ. ಜನ ಹೇಳಿದ್ರು, ಅಯ್ಯೋ ಇಷ್ಟು ಭಾರ ಹಾಕೊಂಡು ಹೋಗ್ತೇನೆ, ಹೆಂಗ ಹತ್ತಾನೆ ಇವನು ಅಂತ. ಹತ್ತಕ್ಕಾಗ್ತಿರ್ಲಿಲ್ಲ. ಬ್ಯಾಗ್ ಕೆಳಗಿಟ್ಟ, ನೋಡ್ದ ಬ್ಯಾಗ್ ಒಳಗೆ ಏನಿದೆ, ನೋಡಿದ್ರೆ ಕಲ್ಗಳಿದೆ, ಅದ್ರ ಮೇಲೆ ಬರ್ದಿದೆ ಭಯ, ಆತಂಕ, ಹಳೇದು, ಪಾಸ್ಟ್, ಫ್ಯೂಚರ್ ಏನೇನೋ ಬರ್ದಿದೆ. ಎಲ್ಲ ಕಲ್ ತಗ್ ಬಿಸಾಕ್ದ, ಬ್ಯಾಗ್ ಹಾಕೊಂಡು ನಡೆದು ಮೇಲೆ ಹತ್ಕೊಂಡು ಟಾಟಾ ಮಾಡ್ದ. ಅಯ್ಯೋ ನಾನು ಆ ಭಾರತ ಹತ್ತಿದ್ದಲ್ಲಪ್ಪ ಅಂತ. ಹಳೇದು ಸೋಲ್ಗಳು, ಹಳೇದು ಕೈ ಘಟನೆಗಳು, ಇದೆಲ್ಲ ದಯವಿಟ್ಟು ಮರ್ತು ಬಿಟ್ಟು ಮುಂದೆ ಏನಾಗ್ಬೇಕು ಪೇಪರ್ ಇದೆಯಲ್ಲ, ಮುಂದೆ ಏನಾಗ್ಬೇಕು ಅದ್ರ ಬಗ್ಗೆ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿದೆ ಸ್ನೇಹಿತರೆ. ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಿಮಗೆ. ಆ ಪ್ಲಾಟ್ಫಾರ್ಮ್ ಸಿಕ್ಕುವಾಗ ಈಗ ನನ್ನ ಕರ್ತವ್ಯ ಏನು, ನನ್ನ ಕೆಲಸ ಏನು? ಈಗ ನಿಮಗೆ ನಾಳೆ 19 ತಾರೀಕು ಯುಗಾದಿ ಅಂದ್ರೆ ಹೊಸ ವರ್ಷ ನಮ್ಗೆ ಅಲ್ವಾ? ಹಿಂದೂಗಳಿಗೆ ಹೊಸ ವರ್ಷ, ಮುಸ್ಲಿಮ್ಗೆ ಮೊಹರಂ ಹೊಸ ವರ್ಷ, ಕ್ರಿಶ್ಚಿಯನ್ಸ್ಗಳಿಗೆ ಹೊಸ ಜನವರಿ 1. ಯುಗಾದಿ ಕಳೆದರೂ ಯುಗಾದಿ ಮರಳು ಬರುತ್ತಿದೆ. ಯುಗಾದಿ ಕಳೆದರೂ ಯುಗಾದಿ ಮರಳು ಬರುತ್ತಿದೆ. ಯುಗಾದಿ ಕಳೆದರೂ ಯುಗಾದಿ ಮರಳು ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ಕಹಿ, ಬೇವು ಬೆಲ್ಲ, ಸಿಹಿ ಕಹಿ ಜೊತೆಗೆ ಜೀವನ. ಅಪ್ ಡೌನ್ ಇರುತ್ತೆ. ಇವತ್ತು ರಿಸಲ್ಟ್ ಬರ್ಬೋದು, ನಾಳೆ ಬರದೇ ಇರ್ಬೋದು, ನಾಳೆ ಮತ್ತೆ ಬರುತ್ತೆ. ಓಕೆ, ಇದೆಲ್ಲ ಅಪ್ ಡೌನು ಇದ್ದೇ ಇರತ್ತೆ. ಇದು ನೀವು ಹೊರಡಿ. ದೇವರಂತ ಒಂದು ಶಕ್ತಿ ಇದ್ದಾನೆ. ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ದಕ್ಷತೆಗೆ ಏನ್ ಗೊತ್ತಾ? ಫಸ್ಟ್ ಆಫ್ ಆಲ್ ನಿಮ್ಮ ಚಾರಿತ್ರೆ, ನಿಮ್ಮ ನಿಯತ್ತು ಚೆನ್ನಾಗಿ ಇಟ್ಕೊಳ್ಳಿ. 10 ಕಡೆಯಿಂದ ದೇವರಿಗೆ ಕೊಡ್ತಾನೆ. ಇಲ್ಲಿಂದನೂ ಬರುತ್ತೆ, ಇಲ್ಲಿಂದನೂ ಟೀಮ್ ಬರುತ್ತೆ. ನೀವೇ ಯೋಚನೆ ಮಾಡ್ತೀರಾ, ಇಷ್ಟು ಟೀಮ್, ಅಯ್ಯೋ ನನಗೆ ಬಂತು ಟೀಮ್ ಆದೀಶ್ವರದಲ್ಲಿ, ನಾನೇ FDಗಳು ಹೇಳ್ಬಿಟ್ಟು, ಸರ್ ಇಷ್ಟು ನಂಗೆ ಟೀಮ್ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಈ ಟೀಮ್ ತಗೊಂಡು ಅವ್ರಿಗೆ ಕೊಟ್ಬಿಡಿ ಸರ್, ನನ್ಗೆ ನನ್ನ ಟೀಮ್ ಅಲ್ಲ, ಅದು ಬೇರೆಯವರು ಕಂಪನಿಯಲ್ಲಿ, ಅವ್ರಿಗೆ ಕೊಟ್ಬಿಡಿ. CD ಶ್ರೀಧರ್ ಅಂತ ಇಲ್ಲಿ ಶಿವಮೊಗ್ಗ ಟೀಮ್ ನಾನು ದಾನ ಮಾಡ್ಬಿಟ್ಟೆ. ರಾಯಚೂರು ರವಿಕುಮಾರ್ DR ಕೇಳಿ, ಸಂತೋಷ್ ಮಾತ್ ಮಾಡಿ, ಇಮ್ರಾನಿ ಕೇಳಿ, ದಂಪತಿಗೆ ಕೇಳಿ, ತಗೊಳ್ಳಿ. ಇವ್ರಿಗೆಲ್ಲ ಗೊತ್ತಲ್ಲ, ಗುಲ್ನಾಥ್, ಶಬೀನಾ, ತೀರ್ಥ್ ಕುಮಾರಿಗೆ ಎಷ್ಟು ಟೀಮ್. ನಾನು ಆವಾಗ ಎಷ್ಟು ಟೀಮ್ ಬಂತು ಅಂದ್ರೆ ತಡ್ಕೊಳಕ್ಕಾಗಿಲ್ಲ ರೀ ಟೀಮು. ನೀವು 4 ಜನ ಯೋಚನೆ ಮಾಡ್ತಿದ್ದೀರಾ. ಇಮ್ರಾನ್ ಸ್ವಲ್ಪ ಬನ್ನಿ, ಸಂತೋಷ್, ಗುಲ್ನಾಥ್, ಶಬೀನಾ, ತೀರ್ಥ್ ಕುಮಾರ್, ಸಂಪತ್. ಸರ್ ನೀವು ಒಂದೇ ಮಾತು ಹೇಳ್ತಾ ಇದ್ರಿ, ಎಷ್ಟು ದೊಡ್ಡ ಟೀಮ್ ಅಂತ ಹೇಳಿದ್ರೆ, ನೀವು MD ಹತ್ರ ಒಂದ್ಸಲ ಹೇಳಿದ್ರಿ, ಸರ್ ಮಂತ್ಲಿ 1 ಡೇಟ್ ಕೊಡೋದು ಡೌಟ್ ಇದೆ ಸರ್ ಅಂತ. ಡೈರೆಕ್ಟ್ MD ಹತ್ರನೇ ಹೇಳ್ತಿದ್ರಿ ನೀವು. ಅಲ್ಲಿ ಕೇಳ್ತಿದ್ರು, ಡಿಮ್ಯಾಂಡ್ ಮಾಡ್ತೀವಿ ಸರ್ ನಿಮ್ ಡೇಟ್ಗೆ, MD ಅವ್ರ ಹತ್ರ ಡಿಮ್ಯಾಂಡ್ ಮಾಡ್ತಿದ್ರು. ನೀವು ಕೇಳಿದ್ರೆ ಕೊಡಲ್ಲ ಅಂತ MD ಕೈಲಿ ಹೇಳಿಸ್ತಾ ಇದ್ರು.
ಟೀಮೇ ಬಿಟ್ಬಿಡ್ತೀನಿ ಬೇಕಾದ್ರೆ ಲಾಸ್ಟ್. ಸರ್ ನಮ್ದು ಚಾಲೆಂಜರ್ಸ್ ಟೀಮ್ ಅನ್ನೋದಕ್ಕೆ ಅಲ್ಲ, ಸ್ಪೈ ಟೀಮ್ ಇರ್ಬೋದು, ಸೌತ್ ಕೇಂದ್ರ ಟೀಮ್ ಇರ್ಬೋದು, ಹೈಟೆಕ್ ಟೀಮ್ ಇರ್ಬೋದು, ಬೇರೆಯವರು ನಿಮ್ಮ ಅಪಾಯಿಂಟ್ಮೆಂಟ್ ಒದ್ದಾಡ್ತಿದ್ರು ಸರ್ ಅವರು. ಸರ್ ಶಿವಮೊಗ್ಗದ ಸಿ.ಡಿ. ಶ್ರೀಧರ್ ಅಂತೇಳಿ ಅವರು ಎಷ್ಟು ದೊಡ್ಡ ಲೀಡರ್ ಅವನು. ಆ ಟೀಮ್ ಮ್ಯಾನೇಜ್ಮೆಂಟ್ ಬಿಟ್ಕೊಟ್ಬಿಟ್ಟೆ. ರವಿಕುಮಾರ್ ಡಿ ಆರ್ ಸಂತೋಷ್ ಪೂರ್ತಿ ಟೀಮ್ ಬಿಟ್ಕೊಟ್ಬಿಟ್ಟ. ಎಲ್ಲ ಬಿಟ್ಕೊಟ್ಬಿಡ್ರಿ, ಡೈರೆಕ್ಟ್ ಕಂಪ್ನಿಗೆ ಬಿಟ್ಬಿಡ್ರಿ ಸರ್. ಇವರೆಲ್ಲ ಏನ್ ತಿಳ್ಕೊಂಡಿದ್ದಾರೆ, ಟೀಮ್ ಕಟ್ಟೋದು ಕಷ್ಟ 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 ಕಷ್ಟ. ಕಷ್ಟ ಇದೆ ಕಂಪ್ನಿ ಯಾಕೆ ಕಟ್ತಿದ್ದೀರಿ? ನಾನು ಇದೊಳ್ಳೆ ಕಥೆ ಆಯ್ತಲ್ಲ. ಇದು ಕಷ್ಟ ಅಂದ್ರೆ ಕಂಪ್ನಿ ಮಾಡ್ತಿದ್ದೆ ನಾನು. ಇಷ್ಟು ದುಡ್ಡು ಮಾಡ್ಕೊಂಡಿದ್ದೆ, ನರ್ಸಿಂಗ್ ಹೋಮ್ ಮಾಡ್ಕೊಂಡು, ಇದು 10 ನರ್ಸಿಂಗ್ ಹೋಮ್ ಮಾಡ್ಕೊಂಡು 10 ಸ್ಕೂಲ್ ಮಾಡ್ಕೊಡ್ತಿದ್ದೆ ನಾನು. ಟೀಮ್ ಕಟ್ಟಿ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಸರ್, ಇಲ್ಲಿರೋರಿಗೆ ಕಾನ್ಸೆಪ್ಟೇ ಅರ್ಥ ಆಗಿಲ್ಲ ಸರ್. ಕಾನ್ಸೆಪ್ಟ್ ಅರ್ಥ ಆಗಿದೆ, ಒಳಗೆ ತಗೊಳ್ತಿಲ್ಲ. ಇದು ಒಳಗೆ ಇನ್ನೂ ಬಂದಿಲ್ಲ. ವಿ ಸ್ಟಾರ್ ಒಳಗೆ ಗಿರೀಶ್ ಹೇಳ್ತಾರಲ್ಲ, ವಿ ಸ್ಟಾರ್ ನಮ್ಮ ಒಳಗೆ ಬರ್ಬೇಕು ಅಂತ. ಇವ್ರ ಒಳಗೆ ವಿ ಸ್ಟಾರ್ ಬಂದಿಲ್ಲ. ನಾವೆಲ್ಲ ಕತ್ರಿ ಮಾರುವ ದೇವಸ್ಥಾನ ಅಂತ ಇತ್ತು. ಆ ಕತ್ರಿ ಮಾರುವ ದೇವಸ್ಥಾನ ಅಲ್ಲಿಗೆ ಹೋದ ತಕ್ಷಣನೇ ಸ್ವಲ್ಪ ಹೊಗೆ ಏನಿದೆಯೋ ಏನ್ ಹೇಳ್ತಾರೆ ಅದಕ್ಕೆ, ಬೇವು ಸೊಪ್ಪು, ಕರಿಬೇವು ಸೊಪ್ಪು ಅದ್ ತಗೊಂಡು ಹೊಗೆ ಹಾಕ್ತ ತಕ್ಷಣ ಹಿಂಗ್ ಬಂದ್ಬಿಡೋದು ದೇವ್ರು. ಅದ್ರೊಳಗೆ ದೇವ್ರು ಫುಲ್ ಹಿಂಗೆ ಏನಾಗಿದೆ ಅಂದ್ರೆ ದೇವ್ರು ಬಂದ್ಬಿಟ್ಟಿದ್ದಾರೆ. ಯಾರು? ಮಾರಮ್ಮ ಬಂದಿದ್ದಾರೆ. ಮಾರಮ್ಮ ಬಂದಿದ್ದಾರೆ. ಇಲ್ಲಿ ವಿ ಸ್ಟಾರ್ ಅಮ್ಮ ಬರ್ತಾ ಇಲ್ಲ ಒಳಗೆ. ಯಾವಾಗ ವಿ ಸ್ಟಾರ್ ಅಮ್ಮ ಒಳಗೆ ಬಂದ್ಬಿಟ್ರೆ ವಿ ಸ್ಟಾರ್ ಎಲ್ಲಪ್ಪ ನನ್ ಫೀಲ್ಡರ್ ಆಯ್ತಾ. ಏನು ಲಿಸ್ಟ್ ಮೇಕಿಂಗ್, ಗೋಲ್ ಸೆಟ್ಟಿಂಗ್, ಫಾಲೋ ಅಪ್, ಕ್ಲೋಸಿಂಗ್, 1-to-1 ಸೆಮಿನಾರ್. ಏನ್ ಮಾಡ್ತೀರಾ ಸೆಮಿನಾರ್? ಎಲ್ಲಪ್ಪ ಹೋಗ್ತಿದ್ದ ಸೆಮಿನಾರ್ಗೆ, ಎಲ್ಲಪ್ಪ ಹೋಗ್ತಿದ್ದ 1-to-1 ಮಾಡಕ್ಕೆ, ಎಲ್ಲಪ್ಪ ಹೋಗ್ತಿದ್ದ ಫಾಲೋ ಅಪ್ಗೆ, ಎಲ್ಲಪ್ಪ ಹೋಗ್ತಿದ್ದ ವಿ ಸ್ಟಾರ್. ಆ ಮಾರಮ್ಮ ಬಂದಂಗೆ ವಿ ಸ್ಟಾರ್ ಅಮ್ಮ ಬರ್ಬೇಕೀಗ. ಒಳಗೆ ಬಂದ್ಬಿಟ್ರೆ ಆಲ್ರೆಡಿ ಝೂಮ್ ಅಲ್ಲಿ ನಿಮ್ ಮಾತ್ ಕೇಳಿ ಬಂದ್ಬಿಟ್ಟಿದೆ ಸರ್ ಎಲ್ಲರಿಗೂ ಈಗ. ಈಗ ಓಕೆ ರೈಟ್. ನೋಡಿ, ನೀವು ವಿ ಸ್ಟಾರ್ ಮಾಡ್ತಾ ವಿ ಸ್ಟಾರೇ ಅನ್ನ, ವಿ ಸ್ಟಾರೇ ನೀರು, ವಿ ಸ್ಟಾರ್ ಅಲ್ಲೇ ಜೀವಿಸ್ಬೇಕು. ಜೀವನವೇ ವಿ ಸ್ಟಾರ್ ಆಗ್ಬಿಡ್ಬೇಕು. ಸೊ ಹಾಗಾಗಿ ತಾವೆಲ್ಲರೂ ಪವಿತ್ರ ಕೆಲಸ ಮಾಡ್ತಾ ಇದ್ದೀರಾ. ಪೂಜ್ಯ ರೀತಿಯಲ್ಲಿ ಈ ಕೆಲಸ ಮಾಡಿ, ಇದಕ್ಕೆ ಗೌರವ ಕೊಡಿ. ಅದಾದ್ಮೇಲೆ ಇವತ್ತು ಹಬ್ಬ, ಯುಗಾದಿ ಹಬ್ಬ ಇದೆ, ರಂಜಾನ್ ಹಬ್ಬ ಇದೆ. ನಾಳೆ ನಿಮ್ಗೆಲ್ಲ ಗೊತ್ತಿದೆ ಫ್ಲೈಟ್ ಎಂಡ್ ಆಗ್ತಾ ಇದೆ. ಗೋವಾ ಟ್ರಿಪ್. ತುಂಬಾ ಒಬ್ಬ ಕಾಮನ್ಗೆ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋದು ಒಂದು ದೊಡ್ಡ ಕನಸು. ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋದು. ಸೊ ನಾವೇನ್ ಮಾಡ್ತಾ ಇದೀವಿ, ಈ ಸತಿ ಗೋವಾಗೆ ಫ್ಲೈಟ್ ಅಲ್ಲಿ ಹೋಗಿ ಫ್ಲೈಟ್ ಅಲ್ಲಿ ಕರ್ಕೊಬಾರ ಅಂತ ಹೇಳಿದ್ವಿ. ಹಂಗಾಗಿ ಕೆಲವೊಬ್ಬರಿಗೆ 3, 4, 2 ಮಾತ್ರ ಐಡಿ ಪೆಂಡಿಂಗ್ ಇದೆ. ಓಪನ್ ಮಾಡಿ ಸ್ವಲ್ಪ. ಅಪ್ಲೈನ್ಗಳಿಗೂ ರಿಕ್ವೆಸ್ಟ್ ಮಾಡ್ತಾ ಇದೀನಿ, ಓಪನ್ ಮಾಡಿ ತೋರಿಸಿ. ಬರೀ 4 ಐಡಿ ಇದೆ, 3 ಐಡಿ ಇದೆ, 2 ಐಡಿ ಇದೆ. ತಾವೆಲ್ಲರೂ ನಾಳೆ ಮ್ಯಾಕ್ಸಿಮಮ್ ಗೋವಾ ಅಚೀವರ್ಸ್ ತೆಗಿಬೇಕು. ಜೊತೆಗೆ ನನ್ನ ಕಡೆಯಿಂದ ನಿಮಗೆ ಇವತ್ತು ರಂಜಾನ್ ಪ್ರಯುಕ್ತ, ಯುಗಾದಿ ಪ್ರಯುಕ್ತ ಈ ವಾರ ಯಾರ್ದು 1,000 ರೂಪಾಯಿ ಚೆಕ್ ಇರತ್ತೆ, ಮಿನಿಮಮ್ 1,000 ರೂಪಾಯಿ ಚೆಕ್ ಇರತ್ತೆ. ಅದಕ್ಕೆ ಹೋಳಿಗೆ ಮತ್ತೆ ಹೋಳಿಗೆ ಜೊತೆಗೆ ಏನ್ ಮಾಡ್ತಾರೆ ಯುಗಾದಿಗೆ, ಕೋಸಂಬರಿ, ಪಾಯಸ, ಇದೆಲ್ಲದಕ್ಕೂ ಒಂದು 500 ರೂಪಾಯಿ ಖರ್ಚು ಬರ್ಬೋದು. ಶಾವಿಗೆ, ಬೇವು, ಬೆಲ್ಲ. ನನ್ನ ಕಡೆಯಿಂದ ನಿಮಗೆ 1,000 ರೂಪಾಯಿ ನೀವು ಚೆಕ್ ತಗೊಂಡ್ರೆ 500 ರೂಪಾಯಿ ಎಕ್ಸ್ಟ್ರಾ ನನ್ನ ಕಡೆಯಿಂದ ಫ್ರೀ ಆಗಿ ಕೊಡ್ತೀನಿ ನಿಮ್ಗೆಲ್ಲರಿಗೂ. ಅದು ಎಲ್ಲರಿಗೂ ಇದು ಯುಗಾದಿ ಮತ್ತೆ ರಂಜಾನ್ ಪ್ರಯುಕ್ತ. ನಾಳೆ ಕ್ಲೋಸಿಂಗ್ ಮಿನಿಮಮ್ ಚೆಕ್ ಯಾರ್ದು 1,000 ಇರುತ್ತೆ, ನನ್ನ ಕಡೆಯಿಂದ ಅಡಿಷನಲ್ 500 ರೂಪಾಯಿ. ಸೊ